ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ 6ನೇ ವಚನ. ಅಂದರೆ ಅಲ್ಲಿ ಪೇತ್ರ ಹೇಳ್ತಾನೆ, ಸ್ವಾಮಿ ನಾನು ರಾತ್ರಿ ಎಲ್ಲ ಕಷ್ಟಪಟ್ಟೆ, ಏನು ಸಿಕ್ಕಿಲ್ಲ. ಆದರೆ ಈಗ ನೀನು ಹೇಳ್ತಾ ಇದೆಯಲ್ಲ, ಈ ಜಾಗದಲ್ಲಿ ನಿನ್ನ ಏನು ಮಾಡು, ದೋಣಿಯನ್ನು ತಳ್ಳು, ಈ ಸ್ಥಳದಲ್ಲಿ ಬಲೆಯನ್ನು ಹಾಕು ಅಂತ ನೀನು ಹೇಳ್ತಾ ಇದೆಯಲ್ಲ, ನಿನ್ನ ಮಾತಿನ ಮೇರೆಗೆ, ನಿನ್ನ ಮಾತಿನ ಮೇಲೆ, ನೀನು ಹೇಳಿದ ಪ್ರಕಾರವಾಗಿ, ಆ ನಿನ್ನ ಮಾತುಗೋಸ್ಕರವಾಗಿ ನಾನು ಇಲ್ಲಿ ಬಲೆ ಹಾಕ್ತೀನಿ ಅಂತೇಳಿ ಅವನು ಯೇಸುವಿನ ಮಾತಿನ ಮೇರೆಗೆ ಬಲೆಯನ್ನು ಹಾಕುವಾಗ ದೇವರ ವಾಕ್ಯ ಹೇಳ್ತದೆ, ಅವನ ಬಲೆಯು ರಾಶಿ ರಾಶಿಯಾಗಿ ತುಂಬಂತೆ, ಅವನ ದೋಣಿ ರಾಶಿ ರಾಶಿಯಾಗಿ ತುಂಬಂತೆ. ಒಂದು ಅವನ ಬಲೆ ರಾಶಿ ರಾಶಿಯಾಗಿ ತುಂಬಿತು, ಎರಡನೇದಾಗಿ ಅವನ ದೋಣಿ ರಾಶಿ ರಾಶಿಯಾಗಿ ತುಂಬಿತು. ಈ ಎರಡು ಮಾತ್ರವಲ್ಲ, ಅವನ ದೋಣಿ ಮುಳುಗುವ ಹಾಗೆ ಆಯಿತು. ದೇವರು ನಮ್ಮ ಜೀವಿತದಲ್ಲಿ ಆಶೀರ್ವಾದ ಮಾಡೋಕ್ಕೆ ಪ್ರಾರಂಭ ಮಾಡಿದ್ರೆ ನಾವು ಅದರಲ್ಲಿ ಮುಳುಗಬೇಕು. ಆ ರೀತಿ ಮುಳುಗುವ ಹಾಗೆ ದೇವರು ನಮ್ಮ ಜೀವಿತವನ್ನು ಅನುಗ್ರಹಿಸ್ತಾನೆ, ಮಾಡಿಸ್ತಾನೆ. ಹಲ್ಲೆಲೂಯಾ. ಆ ವಾಕ್ಯದ ಕಡೆಗೆ ನಾ ಬರೋಣ. ವಾಕ್ಯ ಒಂದ್ಸಾರಿ ಓದ್ರಿ. ಲೂಕನ ಬರೆದ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ. ಅದಕ್ಕೆ ಸೀಮೋನನು, ಗುರುವೇ, ನಾವು ರಾತ್ರಿ ಎಲ್ಲ ಪ್ರಯಾಸ ಪಟ್ಟರು ಏನು ಸಿಕ್ಕಲಿಲ್ಲ, ಆದರೆ ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇನೆ ಅಂದನು. ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಾಕಿಕೊಂಡವು. ಸಾಕು. ಹಲ್ಲೆಲೂಯಾ. ಅಂದ್ರೆ ಅಲ್ಲಿ ಪೇತ್ರ ತನ್ನ ಬಲ ಮೀರಿ, ತನ್ನ ಶಕ್ತಿ ಮೀರಿ, ತನ್ನ ಬುದ್ಧಿ ಮೀರಿ, ತನ್ನ ಆಲೋಚನೆ ಮೀರಿ ಆ ಒಂದು ದಿನ ಪೂರ್ತಿ ಹಿಂದಿನ ರಾತ್ರಿ ಏನ್ ಮಾಡಿದ್ದಾನೆ? ಕಷ್ಟಪಟ್ಟಿದ್ದಾನೆ. ಹಲ್ಲೆಲೂಯಾ. ಏನ್ ಮಾಡಿದ್ದಾನೆ? ಕಷ್ಟಪಟ್ಟಿದ್ದಾನೆ. ಕಷ್ಟಪಟ್ಟರು ಕೂಡ ವಾಕ್ಯ ಹೇಳ್ತದೆ, ಬೆಸ್ತರ್ ನೋಡಿದ್ರೆ, ಬೆಸ್ತರ್ ಮಕ್ಕಳ ಸಾಮಾನ್ಯವಾಗಿ ಸ್ಕೂಲ್ ಕಳಿಸ್ತಾರ? ಕಳಿಸಲ್ಲ. ಬೆಸ್ತರ್ ಮಕ್ಕಳನ್ನ ಬೆಸ್ತರು ಮೀನು ಬೇಟೆಗಾಗಿ ಹೋಗುವಾಗ ಜೊತೆನಲ್ಲಿ ಹಾಕೊಂಡು ಹೋಗ್ಬಿಡ್ತಾರೆ. ಚಿಕ್ಕ ಚಿಕ್ಕ ಮಕ್ಕಳನ್ನೇ ಹಾಕೊಂಡು ಹೋಗ್ಬಿಡ್ತಾರೆ. ಅವರು ಹುಟ್ಟಿದಾಗಿಂದ ಹಿಡಿದು ಅವ್ರು ಸಾಯೋವರೆಗೂ ಅದನ್ನಲ್ಲೇ ಯಾವ ರೀತಿ ಪಳಗಬೇಕು, ಯಾವ ರೀತಿ ಈಜಬೇಕು, ಯಾವ ರೀತಿ ಹಾಕ್ಬೇಕು, ಯಾವ ರೀತಿ ಹಿಡಿಬೇಕು, ಯಾವ ರೀತಿ ಬಲೆ ಹಾಕ್ಬೇಕು, ಪ್ರತಿಯೊಂದು ಪಿನ್ ಟು ಪಿನ್ ಕಲಿಸ್ಕೊಟ್ಟಿರ್ತಾರೆ. ಅಂಥದ್ರಲ್ಲಿ ಈ ಪೇತ್ರನಿಗೆ ಹೇಳ್ಬೇಕಾ ನಾವು ಮೀನು ಹಿಡಿದು ಹೆಂಗೆ ಅಂತ, ಈಜೋಡಿದು ಹೆಂಗೆ ಅಂತ ಹೇಳ್ಬೇಕಾ? ಆದರೆ ಈ ಪೇತ್ರನಿಗೆ ಗೊತ್ತು, ಯಾವ ಜಾಗದಲ್ಲಿ ಯಾವ ಟೈಮಲ್ಲಿ ಬಲೆ ಹಾಕಬೇಕು, ಯಾವ ಟೈಮಲ್ಲಿ ಗಾಳಿ ಬರುತ್ತೆ, ಯಾವ ಟೈಮಲ್ಲಿ ಗಾಳಿ ಬರಲ್ಲ, ಯಾವ ಟೈಮಲ್ಲಿ ಹಳೆ ಬರುತ್ತೆ, ಯಾವ ಟೈಮಲ್ಲಿ ಹಳೆಗಳು ಬರೋದಿಲ್ಲ, ಯಾವ ಟೈಮಲ್ಲಿ ಮೀನು ಸಿಗುತ್ತೆ, ಯಾವ ಟೈಮಲ್ಲಿ ಮೀನು ಸಿಗಲ್ಲ, ಯಾವ ರೀತಿ ಹಾಕಬೇಕು, ಯಾವ ರೀತಿ ಹೋಗಬೇಕು, ಯಾವ ರೀತಿ ಮಾಡಬೇಕಂತ ಪ್ರತಿಯೊಂದು ಪೇತ್ರನಿಗೆ ಗೊತ್ತು. ಆದರೂ ಕೂಡ ಆ ರಾತ್ರಿ ಅವನ ಜೀವನ ಶೂನ್ಯವಾಗಿ ಮಾರ್ಪಡ್ತಾ ಇದ್ದ. ಅವನ ಬದುಕು ಶೂನ್ಯವಾಗಿ ಮಾರ್ಪಡ್ತಾ ಇದ್ದ. ಹಲ್ಲೆಲೂಯಾ. ಯಾವಾಗ ಅವನ ಬದುಕು, ಅವನ ಜೀವನ ಶೂನ್ಯವಾಗಿ ಮಾರ್ಪಡ್ತಾ ಇದೆಯೋ ಆ ಸಮಯದಲ್ಲಿ ಯೇಸು ಎಂಟ್ರಿ ಆಗ್ತಾ ಇದ್ದಾರೆ. ಯಾವಾಗ ಅವನ ಜೀವಿತ ಖಾಲಿಯಾಗಿ ಶೂನ್ಯವಾಗಿ ಝೀರೋವಾಗಿ ಮಾರ್ಪಡ್ತಾ ಇದೆಯೋ ಆವಾಗ ಯೇಸು ಅಲ್ಲಿ ಎಂಟ್ರಿ ಆಗ್ತಾ ಇದ್ದಾರೆ. ನಿನ್ನ ಜೀವನದಲ್ಲಿ ಎಲ್ಲ ಇದ್ದಾಗಲ್ಲ ಯೇಸು ಬಂದಿದ್ದು, ನಿನ್ನ ಬಾಳಿನಲ್ಲಿ ಎಲ್ಲ ಇದ್ದಾಗಲ್ಲ ಯೇಸು ಬಂದಿದ್ದು. ಅದಕ್ಕೆ ಯೇಸು ಹೇಳ್ತಾರೆ, ಶ್ರೀಮಂತರು ಪರಲೋಕ ರಾಜ್ಯಕ್ಕೆ ಸೇರೋದು ತುಂಬಾ ಕಷ್ಟ. ಯಾಕೆ? ಅವ್ರಿಗೆಲ್ಲ ಇದೆ, ಮನೆ ಇದೆ, ಮಠ ಇದೆ, ಆಸ್ತಿ ಇದೆ, ಅಂತಸ್ತಿದೆ, ಊಟ ಇದೆ, ಬಿರಿಯಾನಿ, ಪ್ರತಿಯೊಂದು ಇದೆ. ಅವ್ರಿಗೇನು ಕೊರತೆ ಇಲ್ಲ, ಅವ್ರು ಹೊಟ್ಟೆ ತುಂಬಿದವರು. ಆದರೂ ಕೂಡ ಮನುಷ್ಯನಿಗೆ ಅಸಾಧ್ಯ, ದೇವರೇ ಎಲ್ಲಿಗೆ ಸಾಧ್ಯ. ದೇವರಿಗೆ ಎಲ್ಲರಿಂದಲೂ ಎಲ್ಲವೂ ಸಾಧ್ಯ. ಅಂದರೆ ಸೂಜಿಯ ಕಣ್ಣಿನಲ್ಲಿ ಒಂಟೆ ಹೋಗ್ಬಿಡ್ತದಂತೆ. ದೇವರ ರಾಜ್ಯಕ್ಕೆ ಅಂತ ಶ್ರೀಮಂತರಿಗೂ ಸ್ವಲ್ಪ ಕಷ್ಟ ಅಂತೆ. ಕಷ್ಟ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ, ಆದರೂ ಮನುಷ್ಯರಿಗೆ ಅಸಾಧ್ಯ, ದೇವರಿಗೆ ಸಾಧ್ಯ. ಹಲ್ಲೆಲೂಯಾ. ಅದಕ್ಕೆ ಯೇಸು ಬಡವರನ್ನ ಹುಡುಕಿಕೊಂಡು ಬಂದನು. ಅದಕ್ಕೆ ಯೇಸು ಬಡವರ ಮನೆಯನ್ನು ಬಾಗಿಲು ತಟ್ಟಿದನು. ಅದಕ್ಕೆ ಯೇಸು ಬಡವರನ್ನ ರಕ್ಷಿಸಿದನು. ಹಲ್ಲೆಲೂಯಾ. ನಮ್ಮ ಜೀವಿತ ಪೂರ್ತಿ ತುಂಬಲ್ಪಟ್ಟಿರುವಂಥ ಅವಸ್ಥೆಯಲ್ಲಿರುವಾಗಲ್ಲ ಯೇಸು ನಮ್ಮನ್ನು ಹುಡುಕೊಂಡು ಬಂದಿದ್ದು. ನಿನ್ನ ಜೀವಿತ ಯಾವಾಗ ಶೂನ್ಯವಾಗಿತ್ತೋ, ಖಾಲಿಯಾಗಿತ್ತೋ, ಏನು ಇಲ್ಲದಾಗಿತ್ತೋ ಆವಾಗ ಯೇಸು ನಮ್ಮ ಹೃದಯದ ಬಾಗಿಲು ತಟ್ಟಿದನು. ಆವಾಗ ಯೇಸು ನಮ್ಮ ಹೃದಯದ ಬಾಗಿಲನ್ನ
ತಟ್ಟಿ ನಿನ್ನ ಮನೆ ಒಳಗಡೆ, ನಿನ್ನ ಹೃದಯದ ಒಳಗಡೆ, ನಿನ್ನ ಜೀವಿತದ ಒಳಗಡೆ ನಾನು ಬರ್ತೇನೆ. ಅಲ್ವಾ ಅಲ್ವಾ? ನಮ್ಮ ಜೀವನದಲ್ಲಿ ಯೇಸು ಬರಕ್ಕಿಂತ ಮುಂಚೆ ಸಮಾಧಾನ ಇಲ್ಲ. ಸಮಾಧಾನ ಇರಲಿಲ್ಲ, ಸಮಾಧಾನ ಖಾಲಿ ಆಗಿತ್ತು. ಸಂತೋಷ ಇತ್ತಾ? ಒಂದಿನ 2 ದಿನ ಸಂತೋಷ ಪಡ್ತೀವಿ, ಮತ್ತೆ ವಾರ ಪೂರ್ತಿ ದುಃಖ, ಕಣ್ಣೀರು, ವೇದನೆ, ಹಿಂಸೆ, ಕಹಿಯಾದ ಜೀವಿತ, ಸಂತೋಷ ಇಲ್ಲ. ಜಯದ ಜೀವಿತ ಇತ್ತಾ? ನಾವೇನೇ ಮಾಡಿದ್ರು ಕೂಡ ಜಯನೇ ಕಾಣ್ತಾ ಇರಲಿಲ್ಲ. ಜಯದಲ್ಲೂ ಕೂಡ ಶೂನ್ಯ, ಸಂತೋಷದಲ್ಲಿ ಕೂಡ ಶೂನ್ಯ, ಸಮಾಧಾನದಲ್ಲಿ ಕೂಡ ಶೂನ್ಯ. ನಮ್ಮ ಪರಿಸ್ಥಿತಿಗಳು ಕೂಡ ಅನೇಕ ಸಾರಿ ಶೂನ್ಯ. ಅನೇಕ ವಿಷಯಗಳಲ್ಲಿ ಬಡತನದಲ್ಲಿ ಶೂನ್ಯ, ದುಡ್ಡಿನ ವಿಷಯದಲ್ಲಿ ಶೂನ್ಯ, ಆರೋಗ್ಯದ ವಿಷಯದಲ್ಲಿ ಶೂನ್ಯ. ಅನೇಕ ಶೂನ್ಯಗಳ ಮಧ್ಯದಲ್ಲಿ ನಾವು ಇರುವಾಗ ಆ ಶೂನ್ಯತೆಯ ಮಧ್ಯದಲ್ಲಿ ಸ್ವರ್ಗೀಯ ದೇವರು ನಮ್ಮ ನೋಡಿದ್ರು. ಆ ಶೂನ್ಯತೆಯ ಮಧ್ಯದಲ್ಲಿ ನಿನ್ನ ರಿಲೇಷನ್ ನೋಡಿಲ್ಲ, ನಿನ್ನ ಅಣ್ಣ ತಮ್ಮನಿನ ನೋಡಿಲ್ಲ, ನಿನ್ನ ಅಕ್ಕ ತಂಗಿನ ನೋಡಿಲ್ಲ, ರಕ್ತ ಸಂಬಂಧಿಗಳು ನೋಡಿಲ್ಲ. ಎಲ್ಲರೂ ಕೈ ಬಿಟ್ರು. ಯಾಕೆ? ಆ ಶೂನ್ಯದ ಸಮಯದಲ್ಲಿ ನಾವೇನಾದ್ರೂ ನೋಡ್ರೆ ನಮ್ಮಿಂದ ಏನಾದ್ರೂ ಸಿಗುತ್ತಂತೇಳಿ ಅವ್ರು ಎದುರು ನೋಡ್ತಾರೆ, ನಮ್ಮಿಂದ ಏನಾದ್ರೂ ಕೇಳ್ಬಿಡ್ತಾರೆ, ನಮ್ಮಿಂದ ಏನಾದ್ರೂ ಪಡ್ಕೊಂಡ್ಬಿಡ್ತಾರೆ ಅಂತೇಳಿ ಎಷ್ಟೋ ರಿಲೇಷನ್ಗಳು ನೀವು ಹೋಗ್ತಾ ಇದ್ರೂ ಕೂಡ ಕೆಲವೊಮ್ಮೆ ನೀವು ಕಾಣದೇ ಇರುವ ಹಾಗೆ ಮಖ ಮರೆ ಮಾಡಿಕೊಂಡು ಹೋದಂಥ ದಿನಗಳುಂಟು. ನಿಮ್ಮ ರಿಲೇಷನ್ಗಳು, ರಕ್ತ ಸಂಬಂಧಿಗಳು, ಒಡ ಹುಟ್ಟಿದವರು ಕೆಲವೊಮ್ಮೆ ಮಖ ಮರೆ ಮಾಡಿಕೊಂಡು ಅಯ್ಯೋ ಬರ್ತೀನಿ ಕೆಲಸಕ್ಕೆ, ಅರ್ಜೆಂಟ್ ಕೆಲಸಕ್ಕೆ ಹೋಗ್ಬೇಕಂತೇಳಿ ಕೆಲಸ ಇಲ್ಲ ಅಂದ್ರೂ ಕೂಡ ಮಖ ಮರೆ ಮಾಡಿಕೊಂಡು ಹೋಗಿರೋ ದಿನಗಳುಂಟು. ಅದ್ರ ಮಧ್ಯದಲ್ಲಿ, ಆ ನಿನ್ನ ಶೂನ್ಯತೆ ಮಧ್ಯದಲ್ಲಿ ನನ್ನ ದೇವರು ನಿನಗೆ ಮಖ ಮರೆ ಮಾಡಿಕೊಂಡಿಲ್ಲ, ಅವ್ರು ಮಖ ಮರೆ ಮಾಡಿಕೊಂಡಿಲ್ಲ. ಹಲ್ಲೆಲೂಯಾ! ನಮ್ಮ ಬದುಕಿನಲ್ಲಿ ಅವನು ಪ್ರವೇಶ ಮಾಡ್ದ. ಇವತ್ತು ಏನು ಸಿಕ್ಕಲ್ಲ ಅಂತ ನೆನೆಸಿದ್ನೋ, ಏನು ದೊರಕೋದಿಲ್ಲ ಅಂತೇಳಿ ಭಾವಿಸಿದನೋ, ಇವತ್ತು ಅದು ನನ್ನ ಹುಡುಕೊಂಡು ಬರ್ತಾ ಇದೆ. ಯಾವ ರಿಲೇಷನ್ ನಾನು ಶೂನ್ಯವಾಗಿದ್ದಾಗ, ಯಾವ ರಕ್ತ ಸಂಬಂಧಿಗಳು ನಾನು ಶೂನ್ಯವಾಗಿದ್ದಾಗ, ಯಾವ ಸ್ನೇಹಿತರು ನಾನು ಶೂನ್ಯವಾಗಿದ್ದಾಗ ಅವ್ರು ಮರೆಯಾಗಿ ಹೋಗಿದ್ರು, ಈಗ ಅವರು ದೇವರ ಕೃಪೆಯಿಂದ ನನ್ನ ಹುಡುಕಿಕೊಂಡು ಬರ್ತಾ ಇದ್ದಾರೆ. ನನ್ನ ಮನೆ ಬಾಗಿಲು ತಡ್ತಾ ಇದ್ದಾರೆ, ನನ್ನ ಮನೆಗೆ ಬರ್ತಿ ಅಂತ ಕರೀತಾ ಇದ್ದಾರೆ, ನನ್ನ ಒಟ್ಟಿಗೆ ಬರ್ತಿ ಅಂತ ಕರೀತಾ ಇದ್ದಾರೆ. ಕಾರಣ ಆ ಶೂನ್ಯತೆಯಲ್ಲಿ ಸ್ವರ್ಗದ ದೇವರು ನಿನಗಾಗಿ ಪ್ರಕಟವಾಗಿದ್ದ ವಿಧಾನಕ್ಕಾಗಿ ನನ್ನ ದೇವರಿಗೆ ಸ್ತೋತ್ರ ಸಲ್ಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ! ನಿನ್ನ ಜೀವಿತ ಫೇಲರ್ ಆಗುವಾಗ, ನಿನ್ನ ಜೀವಿತ ಸೋಲಲ್ಪಟ್ಟಾಗ, ನಿನ್ನ ಕುಟುಂಬ ಫೇಲರ್ ಆಗುವಾಗ, ನಿನ್ನ ಕುಟುಂಬ ಸೋಲಲ್ಪಟ್ಟಾಗ, ರಿಲೇಷನ್ ಕುಟುಂಬ ಅದ್ಭುತವಾಗಿ ಬೆಳಕೊಂಡು ಹೋಗ್ತಾ ಇದೆ, ಬಟ್ ನನ್ನ ಕುಟುಂಬ ಮಾತ್ರ ಕೆಳಗೆ 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 ಹೋಗುವ ಸಮಯದಲ್ಲಿ ಯಾರಾದರೂ ಒಬ್ಬರು ಬಂದು ನನ್ನ ಕುಟುಂಬಕ್ಕೆ ಆಧರಿಸಿ, ನನ್ನ ಮಕ್ಕಳಿಗೆ ಆಧರಿಸಿ, ನನ್ನ ಗಂಡನಿಗೆ ಆಧರಿಸಿ, ನನ್ನ ಹೆಂಡತಿಗೆ ಆಧರಿಸಿ ಬಲಪಡಿಸೋರು ಯಾರಾದ್ರು ಇದ್ದಾರಾ? ನಮ್ಮನ್ನ ಮೇಲಕ್ಕೆತ್ತವ್ರು ಯಾರಾದ್ರು ಇದ್ದಾರಾ? ನಮ್ಮನ್ನ ಈ ಅವಸ್ಥೆಯಿಂದ ಸ್ವಲ್ಪ ಸಹಾಯ ಮಾಡಿ ಮೇಲೆ ಕೆತ್ತವ್ರು ಯಾರಾದ್ರು ಇದ್ದಾರಾ ಅಂತೇಳಿ ಅನೇಕ ಸಾರಿ ನಾನು ನೋಡಿದುಂಟು. ಆದರೂ ಕೂಡ ಒಂದು ಸಹಾಯದ ಹಸ್ತ ನಮಗೆ ಬಂದಿಲ್ಲ. ಕೆಲವು ಜನರನ್ನು ನಿರೀಕ್ಷಿಸಿದೋ, ಅವ್ರು ಇದ್ದಾರಪ್ಪ, ಪರವಾಗಿಲ್ಲ, ಅವ್ರು ನಮ್ಮ ಸಪೋರ್ಟ್ ಆಗಿರ್ತಾರೆ, ಅವ್ರು ನಮ್ಮ ಬಲವಾಗಿರ್ತಾರೆ, ನಮಗೆ ಆಶ್ರಯವಾಗಿರ್ತಾರೆ ಅಂತೇಳಿ ನಾವು ಎದುರು ನೋಡಿದಂಥ ವ್ಯಕ್ತಿಗಳು ಕಾಲಕ್ಕೆ ಬದಲಾಗಿ ಮಾರ್ಪಟ್ರು. ಆದರೆ ಕರ್ತನು ಹೇಳ್ತಾನೆ, ಏನು ಇಲ್ಲದೆ ಇರುವಂಥ ನಿನ್ನ ಶೂನ್ಯತೆಯಲ್ಲಿ ನಾನು ಪ್ರವೇಶ ಮಾಡಿದೆ. ಏನು ಇಲ್ಲದೆ ಇರುವಾಗ ನಿನ್ನ ಶೂನ್ಯತೆಯಲ್ಲಿ ನಾನು ಪ್ರವೇಶ ಮಾಡಿದಾಗ ಹೇಗೆ ಇದನೋ ಇವಾಗೂ ಹಾಗೆ ಇರ್ತೀನಿ, ನಾಳೆ ಹಾಗೆ ಇರ್ತೀನಿ, ನಿತ್ಯ ನಿರಂತರವೂ ಹಾಗೆಯೇ ನಿನ್ನ ವಿಷಯಗಳಲ್ಲಿ, ನಿನ್ನ ಜೀವಿತದಲ್ಲಿ, ನಿನ್ನ ಬದುಕಲ್ಲಿ ನಾನು ಇರುವವನಾಗಿದ್ದೇನೆ. ನಾನು ಇಮ್ಮಾನುವೇಲನು, ನಾನು ಇಮ್ಮಾನುವೇಲನು. ಇಮ್ಮಾನುವೇಲನು ಅಂದ್ರೆ ನಮ್ಮ ಕೂಡ, ನಮ್ಮ ಸಂಗಡ, ನಮ್ಮ ಜೊತೆಯಲ್ಲಿ, ನಮ್ಮ ಬದುಕಲ್ಲಿ, ನಮ್ಮ ಬಾಳಲ್ಲಿ ಇರುವಾಗಲೂ ಇಲ್ಲದೆ ಇರುವಾಗಲೂ, ಅನುಕೂಲದಲ್ಲೂ ಅನಾನುಕೂಲದಲ್ಲೂ, ಕಷ್ಟದಲ್ಲೂ ದುಃಖದಲ್ಲೂ, ಎಲ್ಲದರ ಮಧ್ಯದಲ್ಲೂ ಅವನು ಇಮ್ಮಾನುವೇಲ. ಇಮ್ಮಾನುವೇಲ, ಇಮ್ಮಾನುವೇಲ ಅಂದರೆ ನಮ್ಮ ಕೂಡ, ನಮ್ಮ ಸಂಗಡ ಇರುವಂತ ದೇವರು. ಇಮ್ಮಾನುವೇಲ ಅಂದ್ರೆ ಏನು? ವಾಕ್ಯ ಹೋದ್ರೆ ನಮಗೆ ಗೊತ್ತಾಗುತ್ತೆ. ಬೈಬಲಲ್ಲಿ ವಾಕ್ಯ ಹೇಳ್ತದೆ, ಇಮ್ಮಾನುವೇಲನು ಅಂದ್ರೆ ನಮ್ಮ ಸಂಗಡ ಇರುವ ದೇವರು.
ಕೆಲವೊಮ್ಮೆ ಆಶೀರ್ವಾದಗಳು ಇದ್ದು ಕೈ ತಪ್ಪು ಹೋಗುವುದು, ದುಡ್ಡು ಇದ್ದು ಕೈ ತಪ್ಪು ಹೋಗ್ಬೋದು, ರಿಲೇಷನ್ ಇದ್ದು ಕೈ ತಪ್ಪು ಹೋಗಬಹುದು, ಸಂಬಂಧಗಳಿದ್ದು ಕೈ ತಪ್ಪು ಹೋಗಬಹುದು, ಆರೋಗ್ಯ ಇದು ಕೈ ತಪ್ಪು ಹೋಗಬಹುದು. ಆದ್ರೆ ಯಾವಾಗಲೂ ಕೈ ತಪ್ಪು ಹೋಗದೆ ನಿನ್ನ ಕೈಗೆ ಸಿಕ್ಕುವಂತ ಒಬ್ಬ ದೇವರು ಯಾರಾದರೂ ಇದ್ರೆ ಇವತ್ತು ನಾವು ಆರಾಧಿಸುವಂತ ಯೇಸು. ಯೇಸು ಅವನ ಕೈ ತಪ್ಪಲ್ಲ, ಅವನ ಕೈಯಲ್ಲೇ ಇರ್ತಾನೆ. ಅವನು ನಮ್ಮನ್ನು ಬಿಟ್ಟು ಹೋಗಲ್ಲ, ನಮ್ಮ ಜೊತೆಯಲ್ಲೇ ಇರ್ತಾನೆ. ಹಲ್ಲೆಲೂಯಾ. ಈಗ ಈ ಪೇತ್ರ ಶೂನ್ಯ 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 ಪೇತ್ರ ಶೂನ್ಯತೆಯಲ್ಲಿ ದಡದತ್ರ ಬಲೆಯನ್ನು ತೊಳಿತಾ ಇರುವಾಗ ಅವನ ಶೂನ್ಯತೆಯನ್ನ, ಅವನ ಬರಿದಾದ ಖಾಲಿಯಾದ ಬದುಕು ಜೀವಿತವನ್ನ ನಾನು ಯೇಸು ಕಂಡನು. ನನ್ನ ಯೇಸು ಕಂಡು ಹೇಳ್ತದಾನೆ, ಪೇತ್ರ ನೀನು ದೋಣಿ ಒಳಗಡೆ ನಾನು ಬರ್ತೀನಿ. ಹಲ್ಲೆಲೂಯಾ. ಯೇಸು ಅವನ ದೋಣಿ ಒಳಗಡೆ ಹೋದನು. ಖಾಲಿಯಾಗಿದ್ದ ಅವನ ದೋಣಿ ರಾಶಿ ರಾಶಿಯಾಗಿ ತುಂಬಲಿಕ್ಕೆ ಪ್ರಾರಂಭವಾಯಿತು. ಹಲೋ, ಯೇಸು ಬರೋ ದೊಡ್ಡ ವಿಷಯ ಅಲ್ಲ. ಆಲ್ರೆಡಿ ನಿಮ್ಮ ದೋಣಿಗಳಲ್ಲಿ ಯೇಸು ಬಂದ್ಬಿಟ್ಟಿದ್ದಾರೆ. ಹಲೋ, ನನ್ನ ಕುಟುಂಬ, ನನ್ನ ಜೀವನ, ನನ್ನ ಬದುಕು ಎಂಬುದಾಗಿ ಹೇಳುವಂಥದ್ದು ಒಂದು ದೋಣಿ. ಈ ದೋಣಿ ಈ ದಡದಿಂದ ಆ ಕಡೆ ದಡಕ್ಕೆ ಹೋಗ್ಲಿಕ್ಕಾಗಿರುವಂಥ ದೋಣಿ. ದೇವರು ನಮ್ಗೆ ಪ್ರಯಾಣಕ್ಕಾಗಿ ಕರೆದಿದ್ದಾನೆ, ಆಚೆ ದಡಕ್ಕೆ ಹೋಗಿ ಸೇರ್ಲಿಕ್ಕಾಗಿ ಕರೆದಿದ್ದಾನೆ. ಈಗ ನಾವು ದೋಣಿಯಲ್ಲಿ ಯಾರಿದ್ದಾರೆ? ಆಲ್ರೆಡಿ ನೀನು ಯಾವಾಗ ಯೇಸುವೆ ಅಂತೇಳಿ ಸ್ವಂತ ರಕ್ಷಕನಾಗಿಯೂ ದೇವರನಾಗಿಯೂ ನೀನು ಸ್ವೀಕಾರ ಮಾಡೋದು, ಆವಾಗಲೇ ಅವರು ನಿನ್ನ ಶೂನ್ಯತೆಯಾಗಿರುವಂಥ ನಿನ್ನ ದೋಣಿ ಒಳಗಡೆ, ನಿನ್ನ ಜೀವಿತದ ಒಳಗಡೆ, ನಿನ್ನ ಬದುಕಿನ ಒಳಗಡೆ ಅವರು ಎಂಟ್ರಿ ಕೊಟ್ಟು ಬಿಟ್ರು. ಆಲ್ರೆಡಿ ಅವರು ಬಂದುಬಿಟ್ರು. ಈಗ ಅವ್ರು ನಿನ್ನ ಜೀವನದಲ್ಲಿ, ನಿನ್ನ ಬದುಕಲ್ಲಿ, ನಿನ್ನ ದೋಣಿಯಲ್ಲಿ ಅವರು ಇದ್ದಾರೆ. ಯೇಸು ಇಲ್ಲ ಅಂತಲ್ಲ, ಇದ್ದಾರೆ. ಆದರೆ ನಿನ್ನ ಬದುಕು ರಾಶಿಯಾಗಿ ಮಾರ್ಪಡಬೇಕಾದ್ರೆ, ನಿನ್ನ ಜೀವಿತ ರಾಶಿಯಾಗಿ ಮಾರ್ಪಡಬೇಕಾದ್ರೆ, ನಿನ್ನ ಆತ್ಮಿಕ ಜೀವಿತ ರಾಶಿಯಾಗಿ ಮಾರ್ಪಡಬೇಕಾದ್ರೆ, ಬೆಳಕು ರಾಶಿಯಾಗಿ ಮಾರ್ಪಡಬೇಕಾದ್ರೆ, ರಕ್ಷಣೆ ರಾಶಿಯಾಗಿ ಮಾರ್ಪಡಬೇಕಾದ್ರೆ, ದೇವರ ಆಶೀರ್ವಾದ ಅದು ರಾಶಿಯಾಗಿ ಮಾರ್ಪಡಬೇಕಾದ್ರೆ ನಾವು ಮಾಡಬೇಕಾಗಿರೋದೇನು ಗೊತ್ತಾ? ಅವನ ಮಾತಿನ ಮೇರೆಗೆ, ಅವನ ಮಾತಿನ ಮೇರೆಗೆ, ಯೇಸುವಿನ ಮಾತಿನ ಮೇರೆಗೆ ನೀನು ನಡ್ಕೊಳ್ಳಕ್ಕೆ ತಯಾರಾದ್ರೆ ನಿನ್ನ ಖಾಲಿಯಾದ ಅವಸ್ಥೆ ತುಂಬಲಿಕ್ಕೆ ಪ್ರಾರಂಭವಾಗುತ್ತೆ. ಅದು ಸಾಧಾರಣವಾಗಿ ತುಂಬಲ್ಲ, ಅದು ರಾಶಿ ರಾಶಿಯಾಗಿ, ಅದು ರಾಶಿ ರಾಶಿಯಾಗಿ ನಿನ್ನ ಜೀವನ ಮಾರ್ಪಡ್ಲಿಕ್ಕಾಗಿ ಹೋಗುತ್ತೆ. ಹಲ್ಲೆಲೂಯಾ. ದೇವರ ಮಹಿಮೆ ನಿನ್ನ ಜೀವಿತದಲ್ಲಿ ರಾಶಿಯಾಗಿ ಪ್ರಕಟವಾಗಬೇಕಾದ್ರೆ, ದೇವರ ಬಲ ನಿನ್ನ ಜೀವಿತದಲ್ಲಿ ರಾಶಿಯಾಗಿ ಪ್ರಕಟವಾಗಬೇಕಾದ್ರೆ, ನಿನ್ನ ಜೀವನದಲ್ಲಿ ದೇವರ ಕೃಪೆ ಅದು ರಾಶಿಯಾಗಿ ಪ್ರಕಟವಾಗಬೇಕಾದ್ರೆ ನೀನು ದೇವರ ಶಬ್ದಕ್ಕೆ ಕಿವಿಗೊಡಬೇಕು, ದೇವರ ಮಾತಿಗೆ ಕಿವಿಗೊಡಬೇಕು. ಅವನು ಹೇಳಿದಂತೆ ನಾವು ಮಾಡಬೇಕು. ಹಲ್ಲೆಲೂಯಾ. ದೇವರ ಮಾತಿನ ಮೇರೆಗೆ ಅವನು ಕೈಗೊಂಡು ನಡೆಯುವಾಗ ಅವನ ಜೀವಿತ ರಾಶಿಯಾಗಿ ಮಾರ್ಪಡ್ತಾ ಇದೆ. ಇವತ್ತು ನಿನ್ನ ಜೀವಿತ ಶೂನ್ಯವಾಗಿದೆಯಾ? ನಿನ್ನ ಬದುಕು ಶೂನ್ಯವಾಗಿದೆಯಾ? ನಿನ್ನ ಲೈಫ್ ಶೂನ್ಯವಾಗಿದೆಯಾ? ನಿನ್ನ ಅನುಗ್ರಹ ಶೂನ್ಯವಾಗಿದೆಯಾ? ನಿನ್ನ ಬಿಡುಗಡೆ ಶೂನ್ಯವಾಗಿದೆಯಾ? ನಿನ್ನ ದುಡ್ಡು ಶೂನ್ಯವಾಗಿದೆಯಾ? ಆರೋಗ್ಯ ಶೂನ್ಯವಾಗಿದೆಯಾ? ಇವತ್ತು ದೇವರು ಹೇಳ್ತಾ ಇದ್ದಾರೆ, ಪೇತ್ರ ನನ್ನ ಮಾತನ್ನು ಕೇಳಿ ಬಲೆಯನ್ನು ಹಾಕದ, ರಾಶಿ ರಾಶಿಯಾಗಿ ಅವನ ದೋಣಿ ತುಂಬಿತು. ಇವತ್ತು ನಿನ್ನ ದೋಣಿ ಖಾಲಿಯಾಗಿದೆ. ಕಾರಣ ಏನು? ರಕ್ಷಣೆ ಒಂದು 5 ವರ್ಷ ಆಯಿತು, 10 ವರ್ಷ ಆಯಿತು, 20 ವರ್ಷ ಆಯಿತು, 15 ವರ್ಷ ಆಯಿತು, 2 ವರ್ಷ ಆಯಿತು, ಆದ್ರೂ ನಿನ್ನ ದೋಣಿ ಖಾಲಿ. ಯಾಕೆ ಅಂದ್ರೆ ಯೇಸು ದೋಣಿಲಿದ್ದಾರೆ ನಿಜ, ನಾನು ಯೇಸುವಿನಿದ್ದ ನಿಜ. ಆದರೆ ಯೇಸುವಿನ ಮಾತು ನಾವು ಕೇಳ್ತಾ ಇಲ್ಲ, ಯೇಸುವಿನ ಮಾತು ಕೈಗೊಂಡು ನಡೀತಾ ಇಲ್ಲ. ಅನೇಕ ಸಾರಿ ಯೇಸು ಎಚ್ಚರಿಸ್ತಾರೆ, ಅನೇಕ ಸಾರಿ ಯೇಸು ನಮ್ಮ ಹತ್ರ ಮಾತಾಡಿದ್ದಾರೆ, ಅನೇಕ ಸಾರಿ ಯೇಸು ನಮ್ಮನ್ನು ಗದರಿಸಿದ್ದಾರೆ. ಆದರೂ ನಾವು ತಿದ್ದುಕೊಂಡಿಲ್ಲ, ಆದರೂ ನಾವು ಅರ್ಥ ಮಾಡಿಕೊಂಡಿಲ್ಲ, ಆದರೂ ನಾವು ಬದಲಾಗಿಲ್ಲ. ಆದ ಕಾರಣ ಇವತ್ತು ನಿನ್ನ ಜೀವಿತ ಶೂನ್ಯಕ್ಕೆ ಕಾರಣವಾಗಿ ಮಾರ್ಪಟ್ಟಿದೆ. ಇವತ್ತು ಆ ಶೂನ್ಯ ಮಾರ್ಪಡಬೇಕಾ? ಇವತ್ತು ಆ ಶೂನ್ಯ ಬದಲಾಗಬೇಕಾ? ಇವತ್ತು ಆ ಶೂನ್ಯ ಬ್ಲೆಸ್ ಆಗಿ ಮಾರ್ಪಡಬೇಕಾದ್ರೆ ಇವತ್ತು ನೀನು ನಿನ್ನ ಕಿವಿ ಯೇಸುವಿನ ಶಬ್ದ ಕೇಳುವುದಕ್ಕಾಗಿ ನಿನ್ನ ಕಿವಿ ಇವತ್ತು ತೆರೆಯಲ್ಪಟ್ರೆ, ನಿನ್ನ ಕಿವಿ ತೆರೆಯಲ್ಪಟ್ರೆ, ಓ ಆತನ ಮಾತನ್ನು ಕೇಳುವರು ಧನ್ಯರು, ಅವರಿಗೆ ಶುಭ ಉಂಟಾಗುತ್ತೆ. ರಾ 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 ರಬ 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 ರಬ. ದೇವರ ವಾಕ್ಯಲ್ಲಿ ಚಲಿಸಲಿ, ದೇವರ ವಾಕ್ಯಲ್ಲಿ ಕೆಲಸ ಮಾಡಲಿ.
ಹಲ್ಲೆಲೂಯ. ನಿಜವಾಗಲೂ ಹೇಳ್ತೀನಿ ಕೇಳ್ರಿ, ಈ ಸಭೆ ಆಶೀರ್ವಾದಗಳಲ್ಲಿ ತುಂಬಲ್ಪಟ್ಟ ಸಭೆ. ಈ ಎಲ್ಲ ಸಭೆ ಹೇಗೆ ನನಗೆ ಗೊತ್ತಿಲ್ಲ, ಅದು ಅವರ ದೇವ್ರ ಹೇಗೆ ಇಟ್ಕೊಳ್ತಾರೋ ಸಭೆ ಆಗಿರ್ತದೆ. ಹಲ್ಲೆಲೂಯ. ಅವ್ರಿಗೂ ದೇವ್ರಿಗೂ ಸಂಬಂಧಪಟ್ಟದ್ದು ಆಗಿರ್ತದೆ. ಬಟ್ ನಮ್ಮ ಸಭೆ ಹೆಂಗೆ ಗೊತ್ತಾ, ಶೂನ್ಯತೆಯಲ್ಲಿರೋರನ್ನ ಕರ್ಕೊಂಡು ಬಂದು 100ಕ್ಕೆ 100ರಷ್ಟು ಮಾಡಿ. ಹಲ್ಲೆಲೂಯ, ಹಲ್ಲೆಲೂಯ. ಅದು ಸೇವೆ. ಹಲ್ಲೆಲೂಯ. ಶ್ರೀಮಂತರ ಕರ್ಕೊಂಡು ಬಂದು ಬಡವ್ರು ಮಾಡೋದಲ್ಲ. ಹಲ್ಲೆಲೂಯ. ಶ್ರೀಮಂತರು ಬೇಕು ದೇವ್ರಿಗೆ ಇರಲಿ, ಬಟ್ ನನ್ನ ದೇವ್ರಿಗೆ ಬಡವರು ಬೇಕು. ಯಾಕೆಂದ್ರೆ ಶ್ರೀಮಂತರಿಗೆ ಕೊಟ್ಟರೆ, ಅಂಬಾನಿ ಕೊಟ್ಟರೆ ಏನು ಲೆಕ್ಕ? ಸಮುದ್ರದಲ್ಲಿ ತೆಗೆದುಕೊಂಡು ಒಂದು ಟ್ಯಾಕ್ಟರ್ ನೀರು ತೆಗೆದು ಸಮುದ್ರಕ್ಕೆ ಹಾಕಿದ್ರೆ ಅದಕ್ಕೇನು ಲೆಕ್ಕ? ಕೆರೆಯಲ್ಲಿ ಒಂದು ಟ್ಯಾಕ್ಟರ್ ನೀರು ತಗೊಂಡು ಮತ್ತೊಂದು ಟ್ಯಾಕ್ಟರ್ ನೀರು ಹಾಕಿದ್ರೆ ಆ ಕೆರೆಗೆ ಏನು ಮುಚ್ಚ ಇನ್ನೂ ತಗೊಂಡೋಗ ಅಂತ ಹೇಳ್ತದೆ ಕೆರೆ. ಅದಕ್ಕೆ ಅದು ಆ ಬೆಲೆ ಅರ್ಥ ಆಗಲ್ಲ. ಈ ಭೂಮಿ ನೀರಿಲ್ಲದೆ ಬರಡಾಗಿ ಮಾರ್ಪಟ್ಟು ಬಿರುಕುಗಳು ಬಿದ್ದಿರ್ತದೆ ನೋಡ್ರಿ ಭೂಮಿ. ಆ ಭೂಮಿಗೆ ಒಂದು ಟ್ಯಾಕ್ಟರ್ ನೀರು ಹಾಕಿ ನೋಡ್ರಿ. ಹಲ್ಲೆಲೂಯ. ಆ ನೀರಿನ ಬೆಲೆ ಆ ಭೂಮಿಗೆ ಗೊತ್ತಿರ್ತದೆ. ಹಲ್ಲೆಲೂಯ. ಅದೇ ಥರ ನಮ್ಮ ಸಭೆಯಲ್ಲಿರೋ ಒಂದು ಪ್ರತ್ಯೇಕತೆ ಏನು ಗೊತ್ತಾ, ಒಂದು ವಿಶೇಷತೆ ಏನು ಗೊತ್ತಾ? ಯಾರು ಬಡವರಾಗಿ ಬರ್ತಾರೋ, ಯಾರು ಅವರುಗಳನ್ನು ದೇವರ ಎಲ್ಲ ವಿಷಯಗಳಲ್ಲಿ ರಾಶಿಯಾಗಿ ಮಾರ್ಪಡಿಸ್ತಾನೆ. ರಾಶಿಯಾಗಿ ಮಾರ್ಪಡಿಸ್ತಾನೆ. ಯಾಕಂದ್ರೆ ಈ ಸಭೆ ದೇವರ ವಾಕ್ಯಕ್ಕೆ ಅನುಗುಣವಾಗಿ ನಡೆಸಲ್ಪಡ್ತಾ ಇರುವಂತ, ದೇವರ ಮಾತಿಗೆ ಅನುಗುಣವಾಗಿ ನಡೆಸಲ್ಪಡ್ತಾ ಇರುವಂತ ಸಭೆ. ಮನುಷ್ಯರನ್ನ ಮೆಚ್ಚಿಸುವುದಕ್ಕೂ ಅಧಿಕಾರಿಗಳನ್ನು ಮೆಚ್ಚಿಸುವುದಕ್ಕಾಗಿ ಮಾಡುವಂಥ ಸೇವೆ ಅಂತ ಸಭೆ ಅಲ್ಲ ಇದು. ದೇವರನ್ನ ಮೆಚ್ಚಿಸುವುದಕ್ಕಾಗಿ ಮಾಡುವಂತಹ ಸೇವೆಯ ಸಭೆಯಾಗಿದೆ ಈ ಸಭೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಆಲಯದಲ್ಲಿ ಕರ್ತನಿದ್ದಾನೆ. ಕರ್ತನಿರುವಂಥ ಆಲಯದಲ್ಲಿ, ಕರ್ತನಿರುವಂಥ ಜಾಗದಲ್ಲಿ ಬಿಡುಗಡೆಗಳ ನಿಶ್ಚಯ, ಅದ್ಭುತಗಳ ನಿಶ್ಚಯ, ಅವ್ರು ಮಾತಾಡೋದು ನಿಶ್ಚಯ, ರೋಗ ಸೌಖ್ಯ ನಿಶ್ಚಯ, ಗಾಯಗಳು ಒಣಗೋದು ನಿಶ್ಚಯ, ಹೃದಯದ ಗಾಯ ಒಣಗೋದು ನಿಶ್ಚಯ, ಬಿಡುಗಡೆ ನಿಶ್ಚಯ. ಕಾರಣ ಅವನು ಆಲಯದಲ್ಲಿ ಇದ್ದಾನೆ. ಹಲ್ಲೆಲೂಯ. ದೋಣಿಯ ಒಳಗಡೆ ಯೇಸು ಬರುವಾಗ ಒಂದನೇದಾಗಿ ಅಲ್ಲಿ ಶೂನ್ಯತೆ ಮಾರ್ಪಡ್ತಾ ಇದೆ, ಎರಡನೇದಾಗಿ ಅವನ ಹೃದಯದಲ್ಲಿ ಆಗಿರುವಂತ ಗಾಯ ದೇವರು ಒಣಗಿಸ್ತಾ ಇದ್ದಾರೆ. ಇದು ದೇವರ ಸಭೆ, ಇದು ದೇವರ ಆಲಯ, ಇದು ದೇವರು ನಡೆಸುವುದ ಕೃಪೆ. ಹಲ್ಲೆಲೂಯ. ಒಂದು ವೇಳೆ ನಿನ್ನ ಹೃದಯ ಕೆಲವು ವಿಷಯಗಳಲ್ಲಿ ಇವತ್ತು ನೋವಾಗಿದ್ರೆ, ಗಾಯವಾಗಿದ್ರೆ, ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಗಾಯವನ್ನ ಅವನು ಕಟ್ಟಿದಾನೆ. ನಿನ್ನ ಹೃದಯದಲ್ಲಿ ಆಗಿರುವ ನೋವನ್ನ ಅವನು ಕಟ್ಟಿದಾನೆ. ನಿನ್ನ ಹೃದಯದಲ್ಲಿ ಆಗಿರುವ ಗಾಯ, ನಿನ್ನ ಹೃದಯದಲ್ಲಿ ಆಗಿರುವ ನೋವು ಯಾರು ನೋಡಕ್ಕಾಗಲ್ಲ, ಯಾರು ಕೇಳಕ್ಕಾಗಲ್ಲ. ನಿನ್ನ ಹೃದಯದಲ್ಲಿ ಆಗಿರುವ ನೋವು ನೋಡಬೇಕಾದವನು ಒಬ್ಬನೇ, ಅದು ದೇವರು. ಓ ರಾ ಶಾಬಾದಬ. ನಿನ್ನ ಹೃದಯದಲ್ಲಿ ಆಗಿರೋ ನೋವು ಯಾರ ಹತ್ರ ಹಂಚ್ಕೊಳ್ಳಿಕ್ಕಾಗಲ್ಲ, ಯಾರು ನೋಡಕ್ಕಾಗಲ್ಲ, ಅದನ್ನ ಯಾರು ಮುಟ್ಟಕ್ಕಾಗಲ್ಲ, ಅದನ್ನ ಯಾರು ಗುಣಪಡಿಸ್ಲಿಕ್ಕಾಗಲ್ಲ. ನಿನ್ನ ಹೃದಯದಲ್ಲಿ ಆಗಿರುವ ನೋವನ್ನು ಗುಣಪಡಿಸಲಿಕ್ಕೆ ಸಾಮರ್ಥ್ಯ ಉಳ್ಳ, ಶಕ್ತಿ ಉಳ್ಳ, ಮಹಿಮೆ ಉಳ್ಳ ಒಬ್ಬ ಯಜಮಾನ, ಒಬ್ಬ ರಕ್ಷಕ, ಒಬ್ಬ ಪ್ರಿಯನು ಯೇಸು ನಿನ್ನೊಂದಿಗೆ, ನಿನ್ನ ಸಂಗಡ ಅವನು ಇದ್ದಾನೆ. ಹಲ್ಲೆಲೂಯ. ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯದಲ್ಲಿ ಆಗಿರುವಂಥ ಕೆಲವೊಂದು ಗಾಯಗಳು ನಾನು ಕಂಡಿದ್ದೇನೆ. ನಿನ್ನ ಹೃದಯದಲ್ಲಿ ಕುದಿತಾ ಇರುವಂಥ ಕೆಲವೊಂದು ನೋವಿನ ವಿಷಯಗಳು ನಾನು ಕಂಡಿದ್ದೇನೆ. ಅದರ ಮೇಲೆ ಇವತ್ತು ನಾನು ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗಿ ಹೋಗ್ತೇನೆ. ನಿನ್ನ ಹೃದಯದಲ್ಲಿ ಆಗಿರುವಂಥ ಗಾಯಗಳಿಗೆ ಇವತ್ತು ನಾನು ಟ್ರೀಟ್ಮೆಂಟ್ ಕೊಡ್ಲಿಕ್ಕಾಗಿ ಹೋಗ್ತಾ ಇದ್ದೇನೆ. ಕೆಲ ಜನರು ಬರ್ತೀರಿ, ಒಟ್ಟು ಹೃದಯದ ಒಳಗಡೆ ನೋವಿದೆ, ಅದನ್ನು ತೋರಿಸ್ಕೊಳ್ತಾ ಇಲ್ಲ. ಚಪ್ಪಾಳೆ ಹೊಡಿತೀರಿ, ಸ್ತೋತ್ರ ಹೇಳ್ತೀರಿ, ಆಮೇಲೆ ಹೇಳ್ತೀರಿ, ಆರಾಧನೆ ಮಾಡ್ತೀರಿ, ಓ ಪಾಸ್ಟರ್ ಚೆನ್ನಾಗಿ ಮಾತಾಡ್ತೀರಿ ನಗನಾಗುತ್ತಾ, ಓ ವಿಶ್ವಾಸಿಗಳ ಚೆನ್ನಾಗಿ ಮಾತಾಡ್ತೀರಿ ನಗನಾಗುತ್ತಾ. ಆದರೂ ಕೂಡ ನಿಮ್ಮ ನಿಮ್ಮ ಮೇಲಿರುವಂಥ ಕಾರ್ಯಗಳನ್ನು ಸಂತೋಷವಾಗಿ ತೋರಿಸ್ತಾ ಇದ್ದೀರಿ. ಬಟ್ ನಿನ್ನ ಹೃದಯದ ಒಳಗಡೆ ಇದೆಯಲ್ಲ ನೋವು, ಆ ನೋವಿಂದ ನೀನು ಬರ್ತೀಯಲ್ಲ, ಆ ನೋವು ಯಾರಿಗೂ ಗೊತ್ತಾಗ್ತಾ ಇಲ್ಲ, ಯಾರು ನೋಡ್ತಾ ಇಲ್ಲ, ಅದು ಯಾರು ಗಮನಿಸ್ತಾ ಇಲ್ಲ, ಅದು ಯಾರಿಗೂ ಅರ್ಥನೂ ಆಗ್ತಾ ಇಲ್ಲ. ಆ
ಹೃದಯದ ಒಳಗಡೆ ಇರುವ ನೋವು ಯಾರಿಗೂ ಅರ್ಥ ಆಗಲ್ಲ, ಯಾರಿಗೂ ಅರ್ಥ ಆಗಲ್ಲ. ದೇವರ ಮಕ್ಕಳೇ, ಆ ನೋವು, ಆ ಗಾಯ ಅರ್ಥ ಆಗೋದು ಒಬ್ಬನಿಗೆ ಮಾತ್ರವೇ, ಒಬ್ಬನಿಗೆ ಮಾತ್ರವೇ. ಅದು ಯಾರು ಗೊತ್ತಾ? ನಿನ್ನ ಅಂತರ್ಭಾಗವನ್ನ ಗಮನಿಸುವ, ನಿನ್ನ ಹೃದಯವನ್ನ ನೋಡುವುದಕ್ಕೆ ಶಕ್ತಿ ಇರುವ ಆ ಯೇಸುವಿಂದ ಮಾತ್ರವೇ ಸಾಧ್ಯ. ಇವತ್ತು ದೇವರು ಹೇಳ್ತಾ ಇದ್ದಾರೆ, ನಿನ್ನ ಹೃದಯದಲ್ಲಿರುವಂತಹ ಗಾಯ ನಾನು ತೆಗೆದಾಕ್ತಾ ಇದ್ದೇನೆ. ನಿನ್ನ ಹೃದಯದಲ್ಲಿ ಆಗಿರುವ ಗಾಯ ಇವತ್ತು ನಾನು ತೆಗೆದಾಕ್ತೀನಿ. ಓ ಬಿಡುಗಡೆಯ ಮುದ್ರೆ, ಓ ದೇವರು ಮಾತಾಡ್ತಾ ಇದ್ದಾರೆ. ಒಂದು ಬಿಡುಗಡೆಯ ಮುದ್ರೆ ನಿನ್ನ ಹೃದಯದ ಮೇಲೆ ನಾನು ಒಡೆಯೋದಕ್ಕಾಗಿ ಹೋಗ್ತಾ ಇದ್ದಾನೆ. ರಾ 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 ರಬಾ 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 ಶಾಬಾ ದಾದಾ ಗಾದಾ ಬಾ ರೀಕಮಾನ. ಹಲ್ಲೆಲೂಯಾ. ಪೇತ್ರನ ಹೃದಯದ ನೋವಿನ ಬಗ್ಗೆ ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ಪೇತ್ರನು ಶೂನ್ಯನಾಗಿ, ಅವನು ತುಂಬ ನೋವು ಅನುಭವಿಸಲ್ಪಟ್ಟವನಾಗಿ, ಹೃದಯದಲ್ಲಿ ಒಂದು ಗಾಯಗೊಂಡವನಾಗಿ, ಹೃದಯದಲ್ಲಿ ನೊಂದುಕೊಂಡವನಾಗಿ ಅವನು ಬಲೆಗಳನ್ನು ತೊಳಿತಾ ಇದ್ದಾನೆ. ಅವಾಗ ಯೇಸು ಎಂಟ್ರಿ ಆಗ್ತಾ ಇದ್ದಾರೆ. ಬಟ್ ಅವನ ಹೃದಯದಲ್ಲಿ ಆಗಿರುವಂಥ ಗಾಯ ಅಲ್ಲಿರುವಂಥ ಯಾರಿಗೂ ಅರ್ಥ ಆಗಿರಲಿಲ್ಲ, ಯಾರು ತಿಳ್ಕೊಳ್ಳೋಕ್ಕೂ ಆಗಿರಲಿಲ್ಲ. ದೇವರು ಹೃದಯವನ್ನು ನೋಡುವ ಗೊತ್ತಾಯಿತು, ಇವನ ಹೃದಯ ಭಯಂಕರ ಗಾಯಗೊಂಡಿದೆ, ಇವನ ಹೃದಯ ಭಯಂಕರ ನೋವಲ್ಲಿದೆ. ನಾನು ಹೋಗೋದಾದರೆ ಅವನ ಹೃದಯ ಕಟ್ಟಲ್ಪಡುತ್ತೆ. ಹಲ್ಲೆಲೂಯಾ. ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು, ಅಣ್ಣಳು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅಣ್ಣಳು ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ. ಅದಕ್ಕಿಂತ ಮುಂಚೆ ಅನೇಕ ಸಾರಿ ದೇವರ ಆಲಯದ ಒಳಗಡೆ ಬಂದು ದೇವರನ್ನ ಆರಾಧನೆ ಮಾಡಿ, ಯಜ್ಞಗಳನ್ನು ಕೊಟ್ಟು ಸ್ತೋತ್ರ ಮಾಡಿ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡಿದ್ದಾಳೆ. ಆ ಎಲ್ಲ ಪ್ರಾರ್ಥನೆಗಳಿಗಿಂತಲೂ ಒಂದು ವಿಶೇಷವಾದಂಥ ಒಂದು ದಿನ, ಒಂದು ಪ್ರಾರ್ಥನೆಯ ದಿನ ಅವಳ ಜೀವಿತದಲ್ಲಿ ಬಂತು. ಅದು ಯಾವಾಗ ಅಂದರೆ, ಎಲ್ಲರಿಂದ ತಿರಸ್ಕರಿಸಲ್ಪಟ್ಟು, ಮನೆಯವರಿಂದ ಜಜ್ಜಲ್ಪಟ್ಟು, ಒಡೆಯಲ್ಪಟ್ಟು, ಚುಚ್ಚೋ ಮಾತುಗಳಿಗೆ ಒಳಗಾಗಿ, ಬೀಸೋ ಬಾಣಕ್ಕೆ ಸಮಾನವಾಗಿ, ಈಟಿಯಿಂದ ತಿವಿಯುವುದಕ್ಕೆ ಸಮಾನವಾಗಿ ಮನೆಗಳಲ್ಲಿ ಒಬ್ಬೊಬ್ಬರು ಒಂದೊಂದು ರೀತಿ ಮಾತಾಡುವಾಗ, ಒಬ್ಬೊಬ್ಬರು ಒಂದೊಂದು ರೀತಿ ನಡ್ಕೊಳ್ಳುವಾಗ, ಇವಳು ನೋಡಿ ಮಕ್ಕ ತಿರುಗಿಸ್ಕೊಳ್ಳುವಾಗ, ಒಂಥರ ಅಸಹ್ಯವಾಗಿ ನಗುವಾಗ, ಚುಚ್ಚಿ ಮಾತಾಡುವಾಗ, ಅದನ್ನೆಲ್ಲ ಅನುಭವಿಸಿ ಹೃದಯ ಅವಳದು ಗಾಯವಾಗಿ ಮಾರಲ್ಪಟ್ಟಿದೆ. ಈಗ ಅವಳು ಗೊತ್ತಾಯ್ತು, ಈ ಗಾಯವನ್ನು ನನ್ನ ಗಂಡನ ಹತ್ರ ಹಂಚಿಕೊಂಡ್ರೆ ಗುಣ ಆಗಲ್ಲ, ನನ್ನ ಹೆಂಡತಿ ಹತ್ರ ಹಂಚಿಕೊಂಡ್ರೆ ಈ ಗಾಯ ಗುಣವಾಗಲ್ಲ, ನನ್ನ ಮಕ್ಕಳ ಹತ್ರ ಹಂಚಿಕೊಂಡ್ರೆ ಈ ನೋವು, ಈ ಗಾಯ ಗುಣವಾಗಲ್ಲ, ನನ್ನ ರಕ್ತ ಸಂಬಂಧಿಗಳ ಹತ್ರ ನಾನು ಹಂಚಿಕೊಂಡ್ರೆ ಈ ನೋವು ಗುಣವಾಗಲ್ಲ, ಒಂದು ವೇಳೆ ನನ್ನ ಸ್ನೇಹಿತರೊಟ್ಟಿಗೆ ನಾನು ಈ ನೋವನ್ನು, ಈ ಒಂದು ಗಾಯವನ್ನು ಹಂಚಿಕೊಂಡ್ರೆ ಅದು ಗುಣವಾಗಲ್ಲ ಅಂತೇಳಿ ಅಣ್ಣಳಿಗೆ ಗೊತ್ತಾಯಿತು. ಅಣ್ಣಳು ತೀರ್ಮಾನ ಮಾಡಿದ್ಲು, ಈ ಗಾಯ ಆರಬೇಕಾದ್ರೆ ನಾನು ದೇವರ ಕೃಪಾಸನದ ಕಡೆಗೆ ಹೋಗಬೇಕು, ನನ್ನ ದೇವರ ಸನ್ನಿಧಾನಕ್ಕೆ ಹೋಗಬೇಕು, ನನ್ನ ದೇವರ ಪಾದಕ್ಕೆ ಹೋಗಬೇಕು. ನನ್ನ ಸ್ವರವನ್ನ, ನನ್ನ ಧ್ವನಿಯನ್ನ, ನನ್ನ ಕೂಗನ್ನ, ನನ್ನ ನರಳಾಟವನ್ನ ಕೇಳುವಂತ ಒಂದು ಸಾನ್ನಿಧ್ಯ ಇದೆ, ಒಂದು ಮಹಿಮೆ ಇದೆ, ಒಂದು ಕೃಪೆ ಇದೆ, ಒಂದು ಜಾಗ ಇದೆ, ಒಂದು ಸ್ಥಳ ಇದೆ. ನಾನು ಅಲ್ಲಿ ಹೋದ್ರೆ ನನ್ನ ಹೃದಯವನ್ನ ತೆರೆದು ನಾನು ದೇವರು ತೋರಿಸ್ಬೋದು. ಹಲ್ಲೆಲೂಯಾ. ನಾನು ಜನರೊಟ್ಟಿಗೆ ನನ್ನ ಹೃದಯವನ್ನು ತೋರಿಸಿ ನಾನು ಬಿಚ್ಚಿ ಮಾತಾಡ್ರೆ ಒಬ್ಬೊಬ್ಬರು ಒಂದೊಂದು ಅರ್ಥ ಮಾಡ್ಕೊಳ್ತಾರೆ, ಒಬ್ಬೊಬ್ಬರು ಒಂದೊಂದು ಹೇಳ್ತಾರೆ, ಒಬ್ಬೊಬ್ಬರು ಒಂದೊಂದು ನಡ್ಕೊಳ್ತಾರೆ. ಆದರೆ ಸರಿಯಾಗಿ ಅರ್ಥ ಮಾಡಿಕೊಳ್ಳುವಂಥ, ನನ್ನ ಹೃದಯದಲ್ಲಿರುವಂಥ ಕಾರ್ಯಗಳನ್ನು, ಹೃದಯ ನೋವನ್ನು, ನಾನು ಹೃದಯವನ್ನು ಬಿಚ್ಚುವಾಗ ಆ ಹೃದಯವನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಸ್ಥಳ ಇದೆ, ಒಂದು ಜಾಗ ಇದೆ, ಒಂದು ಮಹಿಮೆ ಇದೆ, ಒಂದು ಕೃಪೆ ಇದೆ, ಒಂದು ಸಹಾಯ ಇದೆ, ಒಂದು ತಂದೆಯ ಮನೆ ಇದೆ. ನಾನು ಅಲ್ಲಿ ಮಣಕಾಲ ಹಾಕಿದ್ರೆ, ನಾನು ಅಲ್ಲಿ ಕೂತ್ಕೊಂಡ್ರೆ, ನಾನು ಅಲ್ಲಿ ಕುಳಿದಾದ್ರೆ, ನನ್ನ ಹೃದಯ ಅಲ್ಲಿ ತೆರೆಯೋದಾದ್ರೆ, ನನ್ನ ಹೃದಯ ಅಲ್ಲಿ ಬಿಚ್ಚೋದಾದ್ರೆ, ರಾ 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 ಶಾ ಭಾ ಥಾ ಠಾ ಕಾ ದವ. ಪ್ರೈಸ್ ದಿ ಲಾರ್ಡ್. ನನ್ನ ಹೃದಯ ಅಲ್ಲಿ ತೆರೆಯೋದಾದ್ರೆ ಅದನ್ನು ನಾನು ಸರಿಯಾಗಿ ನೋಡ್ತಾನೆ, ಸರಿಯಾಗಿ ನೋಡಿ ಸರಿಯಾದ ಒಂದು ಟ್ರೀಟ್ಮೆಂಟ್ ನಾನು ಹೃದಯ ಕೊಡ್ತಾನೆ.
ಅಂತೇಳಿ ಅಣ್ಣಳು ದೇವರ ಸಮ್ಮುಖದಲ್ಲಿ ಹೋಗಿ ಕೂತ್ಕೊಂಡು ದೇವರ ವಾಕ್ಯ ಬೀಳ್ತದೆ. ಅವಳು ಹೃದಯದಿಂದ ಪ್ರಾರ್ಥನೆ ಮಾಡಿದ್ಳು. ಅವಳ ಹೃದಯದ ನೋವಿನ ಪ್ರಾರ್ಥನೆ ದೇವರ ಸನ್ನಿಧಾನಕ್ಕೆ ಮುಟ್ಟಿತು. ಕುತ್ಕೊಳ್ಬೇಕಾದ ಜಾಗದಲ್ಲಿ ಕುತ್ಕೊಂಡು ಹೃದಯ ನೋವಿಂದ ನೀನು ಪ್ರಾರ್ಥನೆ ಮಾಡುವಾಗ ಹೋಗಬೇಕಾದ ಜಾಗಕ್ಕೆ ಹೋಗುತ್ತೆ, ಆಗಬೇಕಾದ ಬಿಡುಗಡೆ ಆಗುತ್ತೆ. ಆ ನೋವಿನ ವಿಷಯ ತೆಗೆದುಕೊಂಡು ಹೋಗಿ ಹೇಳ್ಬೇಕಾದ ಜಾಗದಲ್ಲಿ ಹೇಳಿದ್ರೆ ಇನ್ನೊಂದು ಜಾಗದಲ್ಲಿ ನೀನು ಹೇಳುವಾಗ ಮತ್ತಷ್ಟು ನೋವು ಜಾಸ್ತಿ ಆಗುತ್ತೆ, ಗಾಯ ಮತ್ತಷ್ಟು ಜಾಸ್ತಿ ಆಗುತ್ತೆ, ಗಾಯ ಮತ್ತಷ್ಟು ಅಗಲವಾಗಿ ಮಾರ್ಪಡ್ತದೆ. ಬಟ್ ಈ ಲೋಕದ ಜನರಿಗೆ ಗಾಯ, ದೇಹದಲ್ಲಾಗಿರೋ ಗಾಯ ಕಟ್ಟಲಿಕ್ಕೆ ಶಕ್ತಿ ಇದೆ. ಈ ಲೋಕದ ಜನರಿಗೆ ದೇಹದ ಮೇಲೆ ಆಗಿರುವಂಥ ಗಾಯವನ್ನು ಕಟ್ಟಲಿಕ್ಕೆ ಶಕ್ತಿ ಇದೆ. ಆದರೆ ಮನುಷ್ಯನ ಹೃದಯದ ಒಳಗಡೆ ಆಗಿರುವ ನೋವು, ಆ ಗಾಯವನ್ನು ಕಟ್ಟಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆ ನೋವು, ಆ ಗಾಯವನ್ನು ಕಟ್ಟಲಿಕ್ಕೆ ಒಬ್ಬರ ಮಾತ್ರದಿಂದಲೇ ಸಾಧ್ಯ. ಅದು ಬೇರೆ ಯಾರೂ ಅಲ್ಲ, ಅದು ನಮ್ಮ ಪ್ರಿಯನಾಗಿರುವಂಥ ನಮ್ಮ ಯೇಸು, ನನ್ನ ಯೇಸು, ನಿನ್ನ ಯೇಸು. ಅವನಿಗೆ ಆ ಗಾಯ ಕಟ್ಟೋ ಶಕ್ತಿ ಇದೆ. ಇವತ್ತು ಅವನು ನಿನ್ನ ಹೃದಯವನ್ನು ನೋಡ್ತಾ ಇದ್ದಾನೆ, ನಿನ್ನ ಹೃದಯದ ಗಾಯವನ್ನು ಕಟ್ಟುತ್ತಾ ಇದ್ದಾನೆ. ಇವತ್ತಿನಿಂದ ನಿನ್ನ ಹೃದಯ ಸಂತೋಷದಿಂದಲೂ ಉತ್ಸಾಹದಿಂದಲೂ ಜಯದ ಘೋಷದಿಂದಲೂ ಬೆಳಕಿನಿಂದಲೂ ಮಹಿಮೆಯಿಂದಲೂ ರಾಶಿ ರಾಶಿಯಾಗಿ ತುಂಬುವುದಕ್ಕಾಗಿ ಹೋಗ್ತಾ ಇದೆ. ನಿನ್ನ ಹೃದಯದ ಒಳಗಡೆ ಅದು ತುಂಬಲ್ಪಡಲಿ, ಅದು ತುಂಬಲ್ಪಡಲಿ, ಅದು ತುಂಬಲ್ಪಡಲಿ. ನಿನ್ನ ಹೃದಯದಲ್ಲಿ ಆಗಿರುವ ಗಾಯ ಅವನ ಬಾಸುಂಡೆಗಳ ಕರಗಳಿಂದ ನಿನ್ನ ಹೃದಯವನ್ನ ಮುಟ್ಟಿ ಇವತ್ತು ಆ ಗಾಯವನ್ನ ಒಣಗಿಸಲಿ. ಹಲ್ಲೆಲೂಯಾ. ಅಣ್ಣಳ ಹೃದಯದಲ್ಲಿ ಆದ ನೋವನ್ನ ಸ್ವರ್ಗದ ದೇವರು ಒಣಗಿಸಿದ್ನು. ಒಣಗಿಸಿದ ತಕ್ಷಣ ಮತ್ತೆ ಆ ಹೃದಯಕ್ಕೆ ನೋವು ಆಗುವ ಹಾಗೆ ಮನುಷ್ಯನೂ ಇಲ್ಲ, ಮಾತುಗಳು ಇಲ್ಲ. ದೇವರು ಅವಳನ್ನು ಮಕ್ಕಳ ರಾಶಿಯಿಂದ ತುಂಬಿಸಿದನು. ಅವ್ರು ಕೇಳಿದ ಒಂದೇ ಮಗು. ಆಮೇಲೆ ಓದ್ಕೊಂಡು ಬಂದ್ರಿ, ಅಯ್ಯೋ ಹಿಂದಿಂದೇನೆ ಬೇಡ ಬೇಡ ಅಂದ್ರೆ ಮಕ್ಕಳು ಬರ್ತಾ ಇದ್ರು. ಅಲ್ಲಲ್ಲೂಯ್ಯ, ನನ್ನ ದೇವರು ಶೂನ್ಯವನ್ನು ಬದಲಿಸಿ, ನನ್ನ ದೇವರು ಶೂನ್ಯವನ್ನು ತೆಗೆದಾಕಿ ನೀನು ಆಶ್ಚರ್ಯಪಡುವಂತೆ, ನಿನ್ನನ್ನು ಗಾಯಪಡಿಸಿದವರು ಪಡುವಂತೆ, ನಿನಗೆ ನೋವು ಪಡಿಸಿದಂಥವರನ್ನು ಆಶ್ಚರ್ಯಪಡಿಸುವಂತೆ, ನಿನ್ನನ್ನು ಚುಚ್ಚಿ ಮಾತಾಡಿದವರನ್ನು ಆಶ್ಚರ್ಯಪಡಿಸುವಂತೆ ಸ್ವರ್ಗದ ದೇವರು ನಿನ್ನ ಲೈಫಲ್ಲಿ ಅದ್ಭುತ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ವಾಕ್ಯದ ಕಡೆಗೆ ಬರೋಣ. ಪೇತ್ರನು ಬಲೆಯನ್ನು ಎತ್ತುವಾಗ ರಾಶಿ ರಾಶಿಯಾಗಿ ಮೀನುಗಳು ಸಿಗ್ತಾ ಇದೆ. ಆ ಮೀನುಗಳು ಸಿಗ್ಲಿಕ್ಕೆ ಕಾರಣ ಏನು ಗೊತ್ತಾ? ಅವನ ತೋಲ್ಬಲನೋ, ಅವನ ಪಟ್ಟ ಪ್ರಯಾಸನೋ ಒಂದೂ ಇಲ್ಲ. ಆ ರಾಶಿ ರಾಶಿಯಾಗಿ ಅವನ ದೋಣಿ ತುಂಬಲಿಕ್ಕೆ ಒಂದೇ ಒಂದು, ಅವನು ಆ ಯೇಸುವಿನ ಮಾತು ಕೈಗೊಂಡು ಅದರಂತೆ ಮಾಡ್ದ. ಬೆಳಗ್ಗೆನೇ ಆಗಿಲ್ಲ, ಇನ್ನು ಬೆಳಗ್ಗೆನೇ ಆಗಿಲ್ಲ, ಆವಾಗಲೇ ದೋಣಿ ರಾಶಿ ರಾಶಿ ಆಗಿದೆ. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-21 ವಾಕ್ಯ ಪಟ್ ಅಂತ ಓದಬೇಕು. ಮೈಕಿರೋರು, ಚೆನ್ನಾಗಿರೋ ಮೈಕಿರೋರು ಓದ್ರಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-21. ನಿನಗೂ ಇನ್ನೂ ಬುದ್ಧಿ ಇಲ್ಲವೇ? 14ನೇ ಅಧ್ಯಾಯ, ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 16-21 ವಾಕ್ಯ. ಯೇಸು ಅವರಿಗೆ ಹೋಗುವುದು ಅಗತ್ಯವಿಲ್ಲ, ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು. ಅದಕ್ಕವರು, ನಮಗೆ ಇಲ್ಲಿ 5 ರೊಟ್ಟಿ 2 ಮೀನು ಹೊರತು ಮತ್ತೇನು ಇಲ್ಲ ಅನ್ನಲಾಗಿ, ಆತನು ಅವುಗಳನ್ನು ಇಲ್ಲಿ ನನಗೆ ತಂದು ಕೊಡಿರಿ ಅಂದನು. ಮತ್ತು ಜನರಿಗೆ, ಯೇಸು ಅವರಿಗೆ ಹೇಳ್ತಿದ್ದಾರೆ, ಅವುಗಳನ್ನ ನನಗೆ ತಂದು ಕೊಡಿರಿ ಅಂದನು. ಮತ್ತು ಜನರಿಗೆ ಹುಲ್ಲಿನ ಮೇಲೆ ಕೂತುಕೊಳ್ಳುವುದಕ್ಕೆ ಹೇಳಿ, ಆ 5 ರೊಟ್ಟಿ 2 ಮೀನುಗಳನ್ನು ತಕ್ಕೊಂಡು ಆಕಾಶದ ಕಡೆಗೆ ನೋಡಿ ದೇವರಿಗೆ ಸ್ತೋತ್ರ ಮಾಡಿ
ಸ್ತೋತ್ರ ಮಾಡಿ ರೊಟ್ಟಿಗಳನ್ನು ಮುರಿದು ಶಿಷ್ಯರ ಕೈಗೆ ಕೊಟ್ಟನು. ಶಿಷ್ಯರು ಜನರ ಗುಂಪಿಗೆ ಕೊಟ್ಟರು. ಅವರೆಲ್ಲರೂ ಊಟ ಮಾಡಿ ತೃಪ್ತರಾದರು. ಮಿಕ್ಕ ತುಂಡುಗಳನ್ನು ಕೂಡಿಸಲಾಗಿ 12 ಪುಟ್ಟಿ ತುಂಬಿದವು. ಊಟ ಮಾಡಿದವರು ಹೆಂಗಸರು, ಗಂಡಸರು, ಮಕ್ಕಳು ಅಲ್ಲದೆ ಗಂಡಸರೇ ಹೆಚ್ಚು ಕಡಿಮೆ 5,000 ಮಂದಿ. ಇದು ಆದ ಕೂಡಲೇ ಆತನು ತನ್ನ ಶಿಷ್ಯರಿಗೆ, ನಾನು ಈ ಜನರ ಗುಂಪುಗಳನ್ನು ಕಳಿಸುವಷ್ಟರೊಳಗೆ ನೀವು ದೋಣಿಯನ್ನು ಹತ್ತಿ ಸಾಕು. ಹಲ್ಲೆಲೂಯಾ. ಈ ದೃಶ್ಯ, ಈ ಸಂಭಾವನೆ ಅಥವಾ ಈ ಒಂದು ಭಾಗ ನಮ್ಮೆಲ್ಲರಿಗೂ ಚೆನ್ನಾಗಿ ಗೊತ್ತು. ಯೇಸುಸ್ವಾಮಿ ಅರಣ್ಯಕ್ಕೆ ಹೋಗ್ತಾರೆ. ಯೇಸುಸ್ವಾಮಿ ಅರಣ್ಯಕ್ಕೆ ಹೋಗುವಾಗ ಯೇಸು ಅರಣ್ಯಕ್ಕೆ ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅನೇಕ ಜನರು ಯೇಸುವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಯೇಸುವನ್ನು ಹಿಂಬಾಲಿಸ್ಕೊಂಡು ಹೋಗಿದಾಗ ಅನೇಕ ಸಾವಿರಾರು ಗಟ್ಟಲೆ ಜನರು ಹೋಗ್ತಾರೆ. ಅಲ್ಲಿ ಅಡವಿಲಿ ಕೂತ್ಕೊಳ್ಳುವಾಗ ಯೇಸು ಪ್ರಸಂಗ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲೊಂದು ಕ್ರೂಸೆಟ್ ಮೀಟಿಂಗ್ ನಡೀಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಕ್ರೂಸೆಟ್ ಮೀಟಿಂಗ್ ನಡೆಯುವಾಗ ಆ ಮೀಟಿಂಗ್ 3 ದಿನಗಳ ಕಾಲ ಹೋಗುತ್ತೆ. ಎಷ್ಟು ಕಾಲ? 3 ದಿನಗಳ ಕಾಲ ಭಯಂಕರ ಪ್ರಸಂಗ, ಭಯಂಕರ ದೇವರ ವಾಕ್ಯ, ಭಯಂಕರ ದೇವರ ರಾಜ್ಯದ ಕುರಿತು ದೇವರು ಪ್ರಸಂಗ ಮಾಡ್ತಾರೆ. ಇವಾಗ 3ನೇ ದಿನ ಮುಗಿಯುತ್ತೆ. 3 ದಿನ ಎಲ್ಲ ಆದಮೇಲೆ ಯೇಸು ಹೇಳ್ತಾರೆ, ಇವರಿಗೆ ನೀವು ಏನು ಮಾಡಬೇಕು? ಆಹಾರ ಕೊಡಬೇಕು. ಆಗ ಶಿಷ್ಯರು ಹೇಳ್ತಾರೆ, ನಮ್ಮ ಹತ್ರ ಏನೂ ಇಲ್ಲ, ಇವ್ರನ್ನ ಹಾಗೆ ಕಳಿಸ್ಬಿಡೋದು ಒಳ್ಳೆಯದು ಅಂತ ಶಿಷ್ಯರು ಹೇಳ್ತಾರೆ. ಆಗ ಯೇಸು ಹೇಳ್ತಾರೆ, ಹಾಗೆ ಕಳಿಸ್ಬಿಡೋದು ಒಳ್ಳೇದಲ್ಲ, ಹೋಗೋ ದಾರಿಯಲ್ಲಿ ಜನರು ಬಳಲಿ ಗಿಳಲಿ ಬಿದ್ದು ಹೋದಾರು. ಯಾಕಂದ್ರೆ ಇಲ್ಲಿ ಬಂದು 3 ದಿನ ಆಯಿತು, ಅವ್ರಿಗೆ ಊಟ ಕೂಡ ಇಲ್ಲ, ನೀರು ಕೂಡ ಸರಿಯಾಗಿಲ್ಲ, ಹೋಗೋ ಜಾಗದಲ್ಲಿ ತಲೆ ತಿರುಗಿ ಅಸ್ವಸ್ಥರಾಗಿ ಕೆಳಗಡೆ ಬಿದ್ದು ಸತ್ತಿಗಿತ್ತು ಹೋಗೋರು. ಅದು ಆಗೋದು ಬೇಡ, ನಮ್ಮ ಇಲ್ಲಿ ಹುಡುಕಿಕೊಂಡು ಬಂದಿರುವಂಥ ಈ ಜನರಿಗೆ ನಾವೇ ಆಹಾರ ಕೊಡಬೇಕು ಅಂತ ಯೇಸು ಸ್ವಾಮಿ ಹೇಳ್ತಾರೆ. ಆವಾಗ ಶಿಷ್ಯರು ಹೇಳ್ತಾರೆ, ಸ್ವಾಮಿ ನಮ್ಮ ಹತ್ರ ಏನು ಇಲ್ಲ, ನೋಡ್ರಿ ನಿಮ್ಮ ಹತ್ರ ಏನಿದೆಯೋ ಅಂತ ಹೇಳುವಾಗ ಆಂಧ್ರಯ ಹಂಗೆ ಹಿಂಗೆ ತಿರುಗಾಡುವಾಗ ಒಂದು ಹಿಂದಗಡೆ ಯಾರು ಬೇಡ ಅಂತ ತಳ್ಳಿ ಹಾಕಿರ್ತೀವೋ ದೇವ್ರಿಗೆ ಅವ್ರಿಗೆ ಯೂಸ್ ಆಗೋದು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ, ಮುಂದೆ ಇದ್ದರ ಒಂದು ರೊಟ್ಟಿ ಇಲ್ಲ, ಮೊದಲಿರೋದ್ರ ಒಂದು ರೊಟ್ಟಿ ಇಲ್ಲ, ಹಿಂದಗಡೆ ಲಾಸ್ಟಲ್ಲಿ ಕೊನೆಯಲ್ಲಿದ್ದಂಥ ಒಂದು ಹುಡುಗನ ಹತ್ರ ಯೇಸು ಕೈಗೆ ಬರಬೇಕಾದ ಕೆಲವೊಂದು ಕಾರ್ಯಗಳು ಅವನ ಕೈಯಲ್ಲಿದೆ. ಹಲ್ಲೆಲೂಯಾ. ನಾವು ಕೆಲವು ಜನರನ್ನು ನೆಗ್ಲೆಕ್ಟ್ ಮಾಡ್ತೇವೆ, ತಿರಸ್ಕಾರ ಮಾಡ್ತೇವೆ, ಏನಕ್ಕೆ ಉಪಯೋಗ ಇಲ್ಲ ಅಂತೇಳಿ ನಾವು ತಳ್ಳಿ ಹಾಕ್ತೀವಿ. ತಳ್ಳಲ್ಪಟ್ಟ ಕಲ್ಲನ್ನ ನನ್ನ ದೇವರ ಕೈಯಲ್ಲಿ ತೆಗೆದುಕೊಂಡು ಬಿಟ್ರೆ ಆ ಕಲ್ಲು ಮುಖ್ಯಗಲ್ಲ ಹಾಗೆ ಅದು ಮಾರ್ಬಿಡೋದಕ್ಕೆ ಸಾಧ್ಯ. ಹಲ್ಲೆಲೂಯಾ. ಒಂದನೇದಾಗಿ ದೇವರು ಹೇಳಿದಂತೆ ಆ ಹುಡುಗ ಕೊಟ್ಟ. ಒಂದದಾಗಿ ದೇವರು ಹೇಳಿದಂತೆ ಆ ಹುಡುಗನು ಕೊಡುವಾಗ ಆ ಹುಡುಗನ ಮೂಲಕವಾಗಿ ರೊಟ್ಟಿಗಳು ರಾಶಿಯಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಯಿತು. ಮೀನು ರಾಶಿಯಾಗಿ ಮಾರ್ಪಡಲಿಕ್ಕೆ ಸಾಧ್ಯವಾಯಿತು. ಹಲ್ಲೆಲೂಯಾ. ಅಲ್ಲಿ ಶಿಷ್ಯರು ಬಂದು ಆಂಧ್ರೇ ಬಂದು ಹೇಳ್ತವನೆ, ಸ್ವಾಮಿ ಇಲ್ಲಿ ಯಾರ ಹತ್ರನೂ ಏನು ಇಲ್ಲ, ಅದ್ರ ಹಿಂದಗಡೆ ಹುಡುಗ ಕೂತಿದ್ದಾನೆ, ಬಾಲಕನು ಯವ್ವನಸ್ಥನು, ಅವನ ಕೈಲಿ 5 ರೊಟ್ಟಿ 2 ಮೀನು, 5 ರೊಟ್ಟಿ 2 ಮೀನು ಹುಡುಗ ತಿನ್ನುವಂಥದ್ದು, ಅವನಿಗೆ ಸಾಲಲ್ಲ, ಅಂಥದನ್ನ ಏನಪ್ಪ ಮಾಡೋದು ಅಂತ ಶಿಷ್ಯರು ಕೇಳುವಾಗ ಯೇಸು ಹೇಳ್ತಾರೆ, ಅದನ್ನ ತಗೊಂಡು ಬಂದು ನನ್ನ ಕೈ ಕೊಡಿ. ಅದನ್ನ ತಗೊಂಡು ಬಂದು, ಯಾವ್ದನ್ನ? 5 ರೊಟ್ಟಿ ಇರೋದು, 2 ಮೀನು ಇರೋದು. ಹಲ್ಲೆಲೂಯಾ. ನಿನ್ನ ಹತ್ರ ಏನಿದೆಯೋ ಅದನ್ನಿಟ್ಟು ನನ್ನ ದೇವ್ರು ನಿನ್ನ ಆಶೀರ್ವಾದ ಮಾಡಿದಾರೆ. ನೀನು ಯಾರ ಕೈಯಲ್ಲಿರೋದು ಗೊತ್ತಾ? ಬತ್ತು ಹೋದವನ ಕೈಯಲ್ಲ, ಉನ್ನತವಾಗಿರುವವನ ಕರಗಳಲ್ಲಿ, ಸಮೃದ್ಧಿನ ತುಂಬಲ್ಪಟ್ಟವನ ಕರಗಳಲ್ಲಿ, ಸಕಲ ಆಶೀರ್ವಾದಗಳಿಂದ ತುಂಬಲ್ಪಟ್ಟವನ ಅನುಗ್ರಹವುಳ್ಳ ಕರಗಳಲ್ಲಿ ನೀನ್ ಇದ್ದಿ. ಅದನ್ನು ಮರಿಬೇಡ. ನಿನ್ನ ಹತ್ರ ಏನಿದೆಯೋ ಅದು ದೇವರ ಸಮ್ಮುಖದಲ್ಲಿ ಇಡು. ಅದ್ರ ಮೂಲಕವಾಗಿ ದೇವರು ನಿನ್ನನ್ನು ಅನುಗ್ರಹಿಸ್ತಾನೆ, ಅದರ ಮೂಲಕವಾಗಿ ದೇವರು ನಿನ್ನನ್ನು ಮಾನಿಸ್ತಾನೆ, ಅದರ ಮೂಲಕವಾಗಿ ದೇವರು ನಿನ್ನನ್ನು ಮೇಲೆ ಕೆತ್ತಾನೆ. ಅಯ್ಯೋ ನನ್ನ ಹತ್ರ ಇರೋದು ಇಷ್ಟೇ, ನೋ ಪ್ರಾಬ್ಲಮ್. ಬಟ್ ನಿನ್ನ ಹೃದಯ ಅವನಿಗೆ ಅವಶ್ಯಕತೆ, ನಿನ್ನ ಸಮರ್ಪಣೆ ಅವನಿಗೆ ಅವಶ್ಯಕತೆ, ನಿನ್ನ ದಾಹ ಅವನಿಗೆ ಅವಶ್ಯಕತೆ, ನಿನ್ನ ಕೂಗುವಿಕೆ ಅವನಿಗೆ ಅವಶ್ಯಕತೆ, ನಿನ್ನ ಒಪ್ಪಿಸಿಕೊಡುವಿಕೆ ಅವನಿಗೆ ಅವಶ್ಯಕತೆ. ಹಲ್ಲೆಲೂಯಾ. ಯೇಸು ಹೇಳಿದ್ರು, 5 ರೊಟ್ಟಿ 2 ಮೀನು ನನಗೆ ತಂದು ಕೊಡ್ರಿ. ಆಗ ಈ ಶಿಷ್ಯರು ಯೇಸು ಸ್ವಾಮಿ ಹೇಳಿದಂತೆ ಮಾಡಿದ್ರು. ಏನು? ಯೇಸು ಸ್ವಾಮಿ
ಹೇಳಿದಂತೆ ಮಾತಿನ ಮೇರೆಗೆ, ಇಲ್ಲಿ ಪೇತ್ರನು ಯೇಸುವಿನ ಮಾತಿನ ಮೇರೆಗೆ ಬಲೆ ಹಾಕದ, ರಾಶಿ ರಾಶಿಯಾಗಿ ಸಿಕ್ತು. ಇಲ್ಲಿ 5 ರೊಟ್ಟಿ 2 ಮೀನು ಇರೋದು. ಯೇಸು ಹೇಳ್ತಾರೆ ಅದನ್ನ ತಗೊಂಡು ಬನ್ನಿ. ವಾಕ್ಯ ಹೇಳ್ತದೆ ಯೇಸು ಹೇಳಿದಂತೆ ಅವರು ಆ 5 ರೊಟ್ಟಿಯನ್ನ ಆ 2 ಮೀನನ್ನ ತೆಗೆದುಕೊಂಡು ಬಂದು ಯೇಸುವಿಗೆ ಕೈಯಲ್ಲಿ ಕೊಟ್ಟರು. ಒಂದು ವೇಳೆ ಅವರು ಯೇಸುವಿನ ಮಾತನ್ನ ಕೇಳದೆ 5 ರೊಟ್ಟಿ 2 ಮೀನು ಸುಮ್ಮನೆ ಇರಪ್ಪ ಅವ್ನು ತಿನ್ಬಿಡ್ಲಿಂದ ಬಿಟ್ಟಿದ್ದಿದ್ರೆ ಅದು ರಾಶಿ ರಾಶಿಯಾಗಿ ಮಾರ್ಪಾಡ್ತಾ ಇರಲಿಲ್ಲ, ಅದು ಅಧಿಕವಾಗಿ ಮಾರ್ಪಾಡ್ತಾ ಇರಲಿಲ್ಲ, ಅದು ಹೆಚ್ಚಳವಾಗಿ ಮಾರ್ಪಾಡ್ತಾ ಇರಲಿಲ್ಲ, ಅಲ್ಲಿ ಶೂನ್ಯವಾಗಿ ಇರ್ತಾ ಇತ್ತು. ಯಾವಾಗ ಶಿಷ್ಯರು ಆ ಹುಡುಗ ಸೇರಿ ದೇವರ ಮಾತು ಕೇಳಿದ್ರು, ದೇವರ ಮಾತಿಗೆ ವಿಧಿಯರಾದ್ರು, ದೇವರು ಹೇಳಿದಂತೆ ನಡ್ಕೊಂಡ್ರು, ದೇವರ ವಾಕ್ಯ ಹೇಳ್ತದೆ ಅಲ್ಲಿ ಶೂನ್ಯ ಓಡ್ತಾ ಇದೆ. ಶೂನ್ಯ ನಿನ್ನ ಲೈಫಿಂದ ಓಡ್ಬೇಕಾ? ನೀ ದೇವರು ಹೇಳಿದಂತೆ ಕೇಳು, ದೇವರು ಹೇಳೋದನ್ನ ಮಾಡು, ದೇವರು ಹೇಳೋದನ್ನ ಕೈಗೊಂಡು ನಡಿ. ಅಲ್ಲೂಯ್ಯ, ಅವ್ರು ದೇವರು ಹೇಳಿದಂತೆ ಮಾಡುವಾಗ ಅಲ್ಲಿ ಶೂನ್ಯ ಓಡ್ತಾ ಇದೆ. ಶೂನ್ಯ ಹೋದ್ಮೇಲೆ ಏನ್ ಬರ್ಬೇಕಲ್ಲಿ? ಶೂನ್ಯವಾಗಿದ್ದ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಶೂನ್ಯವಾಗಿದ್ದಂಥ ನನ್ನ 100ಕ್ಕೆ 100ರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದದು ನಿನ್ನ ಕೃಪೆಯಲ್ಲವೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಕೃಪೆಯೇ 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 ಯೇಸು ಅಪ್ಪ, ಎಲ್ಲ ನಿನ್ನ ಕೃಪೆಯೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶೂನ್ಯವಾಗಿರೋದು ಅಲ್ಲಿ ಹೋಗುವಾಗ ಆ ಶೂನ್ಯ ಹೋಗಿ 100ಕ್ಕೆ 100 ಮಾರ್ಪಡೋದು. ಅವರು ಯೇಸು ಹೇಳಿದಂತೆ ಕೇಳಿದ್ರು, ರೊಟ್ಟಿ ತಗೊಂಡು ಬಂದು ಯೇಸುವಿನ ಕೈಯಲ್ಲಿ ಕೊಟ್ಟರು. ಯೇಸು ಆ ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಆ ರೊಟ್ಟಿಯನ್ನು ಆಶೀರ್ವಾದ ಮಾಡಿ ಹಿಂದಿರುಗಿ ಶಿಷ್ಯರ ಕೈಯಲ್ಲಿ ಕೊಡುವಾಗ ಆ ಶಿಷ್ಯರಿಗೆ ಯೇಸು ಹೇಳ್ತಾ ಇದ್ದಾರೆ, ಈ ಎಲ್ಲ ಜನರನ್ನ ಪಂಕ್ತಿ ಪಂಕ್ತಿಯಾಗಿ 50 ಜನರಾಗಿ ಕೂತ್ಕೊಳ್ಳೋಕೆ ಕೇಳು. ಹಲ್ಲೆಲೂಯಾ. ಅಲ್ಲಿ ಇದ್ದಿದ್ದೆ 5 ರೊಟ್ಟಿ 2 ಮೀನು, ಒಂದು ಚಿಕ್ಕ ಹುಡುಗ ತಿನ್ನುವಂಥ ರೊಟ್ಟಿ ಇಟ್ಟುಕೊಂಡು ಈಗ ಯೇಸು ಹೇಳ್ತಾರೆ ಎಲ್ಲರನ್ನ ಪಂಕ್ತಿ ಪಂಕ್ತಿಯಾಗಿ ಹುಲ್ಲಿನ ಮೇಲೆ 50 ಜನರನ್ನಾಗಿ ಕುಣಿಸು ಅಂತ ಹೇಳಿ ಅವರು ಕುಣಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಆ ರೊಟ್ಟಿ ಒಳಗಡೆ ಕೈ ಹಾಕ್ತಾರೆ, ಮೀನು ಒಳಗಡೆ ಕೈ ಹಾಕ್ತಾರೆ, ತೆಗಿತಾರೆ, ಬರ್ತಾ ಇದೆ, ತೆಗಿತಾರೆ, ಬರ್ತಾ ಇದೆ. ಅಂದರೆ ಆ ಪುಟ್ಟಿ ಒಳಗಡೆ ರಾಶಿ ರಾಶಿಯಾಗಿ ಮಾರ್ಪಾಡ್ತಾ ಇದೆ. ಆ ಪುಟ್ಟಿಯ ಒಳಗಡೆ ಶೂನ್ಯತೆ ಹೋಗಿ ಆ ಪುಟ್ಟಿಯ ಒಳಗಡೆ ಸಮೃದ್ಧಿಯನ್ನ ಸ್ವರ್ಗೀಯ ದೇವರು ಆ ಪುಟ್ಟಿಯ ಒಳಗಡೆ ಕಟ್ಟಲೆ ಕೊಟ್ಟಿದ್ದನು. ಹಲ್ಲೆಲೂಯಾ. ದೇವರ ವಾಕ್ಯ ಹೇಳ್ತದೆ ಅಲ್ಲಿ ಎಲ್ಲ ಜನರು ತಿಂದು ತೇಗಿ ತೃಪ್ತರಾದರೂ ಕೂಡ 12 ಪುಟ್ಟಿಗಳು ಮಿಕ್ಕಿತ್ತು. ರಾಶಿ ರಾಶಿಯಾಗಿ ಸ್ವರ್ಗೀಯ ದೇವರು ರೊಟ್ಟಿಗಳನ್ನ ಮೀನುಗಳನ್ನ ಆಶೀರ್ವಾದ ಮಾಡಿದನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶೂನ್ಯ ಎಲ್ಲ ಹೋಗ್ಬೇಕಾ? ಸಮೃದ್ಧಿಯಾಗಿ ಪುಟ್ಟಿಗಳು ಮಿಕ್ಕಬೇಕಾ? ಹಲ್ಲೆಲೂಯಾ. ಪುಟ್ಟಿಗಳು ಸೇಕರಣೆ ಆಗಬೇಕಾ? ಆಗ ಅಂದ ಮೇಲೆ ನೀನು ಯೇಸು ಏನು ಹೇಳ್ತಾರೋ, ಸ್ವಾಮಿ ಏನು ಹೇಳ್ತಾರೋ ಅದರಂತೆ ಮಾಡಕ್ಕೆ ನೀನು ತಯಾರಾದರೆ ಇದೆಲ್ಲ ಆಟೋಮೆಟಿಕ್ಕಾಗಿ ಬರ್ತಾ ಇರ್ತದೆ. ನೀನು ಯಾವಾಗ ಯೇಸುವಿನ ಮಾತು ಕೇಳಲ್ವೋ ಇರೋದು ಕೂಡ ಹೋಗ್ತಾ ಇರ್ತದೆ. ಹಲ್ಲೆಲೂಯಾ. ಇರೋದು ಕೂಡ ಹೋಗಬಾರ್ದು ಅಂದರೆ ನೀನು ಯೇಸುವಿನ ಮಾತನ್ನು ಕೇಳಲೇಬೇಕು, ನೀನು ಯೇಸುವಿನ ಸ್ವರವನ್ನು ಕೇಳಲೇಬೇಕು, ಯೇಸುವಿನ ಆಜ್ಞೆಯನ್ನು ಕಟ್ಟಳೆಯನ್ನು ನೀನು ಕೈಗೊಂಡು ನಡಿಲೇಬೇಕು. ಅವನು ತೋರಿಸಿರುವ ಹಾದಿಯಲ್ಲಿ, ಅವನ ತೋರಿಸಿರುವ ದಾರಿಯಲ್ಲಿ ನಾವು ನಡಿಲೇಬೇಕು. ನಡೆಯುವಾಗ ರಾಶಿಯನ್ನು ನಾವು ಕಾಣಲಿಕ್ಕೆ ಸಾಧ್ಯ. ಈ ರೀತಿಯಾಗಿ ನಾವು ದೇವರ ಮಾತನ್ನ ಕೈಗೊಂಡು ದೇವರು ಹೇಳೋದನ್ನ ಕೇಳಿ ನಡೆಯುವಾಗ ಕೆಲವೊಮ್ಮೆ ನಮಗೆ ಜಲರಾಶಿಗಳು ಅಡ್ಡ ಬರ್ತದೆ. ಜಲರಾಶಿಗಳು ಅಡ್ಡ ಬಂದರೂ ಕೂಡ ನಾವು ಆ ಜಲರಾಶಿಗಳನ್ನು ಹಾದು ಹೋದ್ರೂ ಕೂಡ ನಾವು ಮುಳುಗಲ್ಲ. ಯಾಕಂದ್ರೆ ದೇವರ ಮಹಿಮೆಯ ರಾಶಿಯೆಲ್ಲ ತುಂಬಲ್ಪಟ್ಟಿರ್ತೀವಿ, ದೇವರ ರಕ್ಷಣೆಯ ರಾಶಿಯಲ್ಲಿ ನಾವು ತುಂಬಲ್ಪಟ್ಟಿರ್ತೇವೆ.
ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್. ಹಾಗೆ ವಾಕ್ಯನ ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯಗಳು ನಾವು ನೋಡ್ತೇವೆ ಅಲ್ಲಿ 2ನೇ ಅಧ್ಯಾಯದಲ್ಲಿ 37ರಿಂದ 41 ವಾಕ್ಯ. ಬೇಗ ಪಟ್ಟಂದು ಹೋದ್ರಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 37ನೇ ವಾಕ್ಯದಿಂದ ಹಿಡಿದು 41ನೇ ವಾಕ್ಯದವರೆಗೂ. ಇದನ್ನು ಇದನ್ನು ಅವರು ಕೇಳಿ ಹೃದಯದಲ್ಲಿ ಅಲುಗಿ ನೆಟ್ಟಂತಾಗಿ ಪೇತ್ರನನ್ನು ಉಳಿದ ಅಪೊಸ್ತಲರನ್ನು, ಸಹೋದರರೇ, ನಾವೇನು ಮಾಡಬೇಕು ಎಂದು ಕೇಳಲು ಪೇತ್ರನು ಅವರಿಗೆ, ನಿಮ್ಮ ಪಾಪಗಳು ಪರಿಹಾರವಾಗುವುದಕ್ಕಾಗಿ ನಿಮ್ಮಲ್ಲಿ ಪ್ರತಿಯೊಬ್ಬರು ದೇವರ ಕಡೆಗೆ ತಿರುಗಿಕೊಂಡು ಯೇಸು ಕ್ರಿಸ್ತನ ಹೆಸರಿನ ಮೇಲೆ ದೀಕ್ಷಾಸ್ನಾನ ಮಾಡಿಸಿಕೊಳ್ಳಿರಿ. ಆಗ ನೀವು ಪವಿತ್ರಾತ್ಮ ದಾನವನ್ನು ಹೊಂದುವಿರಿ. ಆ ವಾಗ್ದಾನವು ನಿಮಗೂ ನಿಮ್ಮ ಮಕ್ಕಳಿಗೂ ದೂರವಾಗಿರುವವರೆಲ್ಲರಿಗೂ, ಅಂತೂ ನಮ್ಮ ದೇವರಾಗಿರುವ ಕರ್ತನು ತನ್ನ ಕಡೆಗೆ ಕರೆಯುವವರೆಲ್ಲರಿಗೂ ಮಾಡೋಣವಾಗಿದೆ ಎಂದು ಹೇಳಿದನು. ಬೇರೆ ಅನೇಕವಾದ ಮಾತುಗಳಿಂದ ಅವನು ಖಂಡಿತವಾಗಿ ಸಾಕ್ಷಿ ನುಡಿದು ವಕ್ರ ಬುದ್ಧಿಯುಳ್ಳ ಈ ಅಲ್ಲೂಯ. ಒಂದಾಗಿ ಶೂನ್ಯವಾಗಿದ್ದ ಯೇಸುವಿನ ದೋಣಿ ಒಳಗಡೆ ಯೇಸು ಪ್ರವೇಶ ಮಾಡಿ ಯೇಸು ಹೇಳಿದ್ರು, ಬಲೆಯನ್ನು ಹಾಕು. ಬಲೆಯನ್ನು ಹಾಕಿದ ರಾಶಿ ಮೀನು ಸಿಕ್ತು. ಅದೆಲ್ಲ ಆದ ಮೇಲೆ ದಡಕ್ಕೆ ಬಂದ ಮೇಲೆ ಯೇಸು ಹೇಳಿದ್ರು, ನನ್ನನ್ನು ಹಿಂಬಾಲಿಸು. ಒಂದಾಗಿ ಯೇಸುವಿನ ಮಾತನ್ನ ಕೇಳಿ ಬಲೆಯನ್ನು ಹಾಕಿದ, ರಾಶಿ ಮೀನು ಸಿಕ್ತು. ದಡಕ್ಕೆ ಬಂದ್ಮೇಲೆ ಮತ್ತೆ ಈಗ ಯೇಸು ಹೇಳ್ತಾ ಇದ್ದಾರೆ, ಆಯ್ತು, ಈಗ ನೀನು ನನ್ನ ಹಿಂಬಾಲಿಸು. ನೀನು ನನ್ನ ಹಿಂಬಾಲಿಸಿದ್ರೆ ನಾನು ನಿನ್ನನ್ನು ಮೀನು ಹಿಡಿಯುವಂಥ ಬೆಸ್ತನಾಗಿ ಅಲ್ಲ, ಈಗ ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂಥ ಬೆಸ್ತನಾಗಿ ಮಾಡ್ತೀನಿ. ಈಗ ನಾನು ನಿನ್ನನ್ನು ಮನುಷ್ಯರನ್ನು ಹಿಡಿಯುವಂತ ಬೆಸ್ತನಾಗಿ ಮಾಡ್ತೇನೆ ಎಂಬುದಾಗಿ ಹೇಳಿ ಸ್ವರ್ಗದ ದೇವರು ಪೇತ್ರನಿಗೆ ಹೇಳ್ತಾ ಇದ್ದಾರೆ. ಆ ಮಾತನ್ನು ಕೂಡ ಅವನು ಕೇಳ್ದ. ಲೌಕಿಕ ಮಾತನ್ನು ಕೇಳ್ದ, ಆತ್ಮಿಕ ಮಾತನ್ನು ಕೂಡ ಕೇಳ್ತಾವನು. ಹಲ್ಲೆಲೂಯಾ. ಈಗ ಎಲ್ಲವನ್ನ ಬಿಟ್ಟು ಯೇಸುವನ್ನ ಹಿಂಬಾಲಿಸ್ಕೊಂಡು ಹೋದ. ಯೇಸು ಹೇಳಿದ್ರು, ನನ್ನ ಹಿಂಬಾಲಿಸು, ನಾನು ನಿನ್ನನ್ನ ಮನುಷ್ಯರನ್ನ ಹಿಡಿಯುವಂತ ಬೆಸ್ತನಾಗಿ ಮಾಡ್ತೀನಿ ಅಂತ. ಈಗ ಇವನು ಯೇಸುವಿನ ಮಾತಿನ ಮೇಲೆ ಹೋಗಿದನಲ್ಲ, ಆ ಆಲೋಚನೆ ನಡಿಬೇಕಲ್ಲ, ಆ ವಾಗ್ದಾನ ನಡಿಬೇಕಲ್ಲ, ಆ ಆಶೀರ್ವಾದ ಆಗಬೇಕಲ್ಲ. ಅದಕ್ಕೆ ದೇವರು ಇಲ್ಲಿ ಪೇತ್ರನನ್ನು ಅಭಿಷೇಕ ಮಾಡಿ ದೇವರ ಆತ್ಮದಲ್ಲಿ ತುಂಬಿಸಿ ಅವನು ದೇವರ ಆತ್ಮನ ಬಲದಿಂದ ನಿಲ್ಲಿಸುವಾಗ ವಾಕ್ಯ ಹೇಳುತ್ತದೆ, ಅವನು ಪ್ರಸಂಗ ಮಾಡ್ತಾ ಇದ್ದಾನೆ. ಪೇತ್ರ ಪ್ರಸಂಗ ಮಾಡ್ತಾ ಇದ್ದಾನೆ. ನೀವು ಯಾರನ್ನ ಶಿಲುಬೆಗೆ ಹಾಕಿಸಿದ್ರೋ ಅವನೇ ದೇವರು, ಅವನೇ ರಕ್ಷಕನು. ನಿಮ್ಮ ಕೈಯಿಂದ ನೀವೇ ಆ ರಕ್ಷಕನನ್ನು ಶಿಲುಬೆಗೆ ಹಾಕಿದಿರಿ, ಇದೋ ನಿಮಗೆ ನರಕ ಅಂತ ಹೇಳುವಾಗ ಆ ಎಲ್ಲ ಜನರ ಹೃದಯದ ಅಲುಗಿದೆಯಲ್ಲ, ಅಲುಗು ನಟ್ಟಂಗಾಯ್ತಂತೆ. ಹೃದಯ ನೆಟ್ಟಂಗಾಯ್ತಂತ ಅಂದ್ರೆ ದೇವರ ಮಾತು, ದೇವರ ಆತ್ಮನಿಂದ ಬಂದ ಮಾತು ಕೇಳುವಾಗ ಹೃದಯ ನೆಟ್ಟಂಗಾಗ್ತಾ ಇದೆ. ಇಲ್ಲಿ ದೇವರ ಸೇವಕನ ಎಷ್ಟು ಪ್ರಸಂಗ ಮಾಡಿದ್ರು, ದೇವರ ಆತ್ಮದಲ್ಲಿ ಎಷ್ಟು ಕೂಗಿದ್ರು ಕೂಡ ನಮ್ಮ ಹೃದಯದ ಅಲುಗು ನೆಟ್ಟಂಗೇ ಆಗಲ್ಲ. ಹಲ್ಲೆಲೂಯಾ. ನಮ್ಮ ಹೃದಯದ ಅಲುಗು ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅಲ್ಲಿ ಆತ್ಮಭರಿತನಾಗಿ ಪ್ರಸಂಗವು ದೇವರ ಮನುಷ್ಯನ ಮಾಡುವಾಗ ಅಲ್ಲಿರುವ ಜನಗಳ ಹೃದಯದ ಅಲುಗು ನೆಟ್ಟಂಗಾಯ್ತು. ಹೃದಯದ ಅಲುಗು ನೆಟ್ಟಂಗ ಆಗುವಾಗಲೇ ರಕ್ಷಣೆ ಉಂಟಾಗಿದ್ದು. ಹಲ್ಲೆಲೂಯಾ. ಚರ್ಚಿಗೆ ಬಂದು ಹೋಗೋದು ಸುಮ್ಮನೆ ಅಲ್ಲ, ನೀನು ಬಂದು ಹೋದ್ರೆ ಏನು ಪ್ರಯೋಜನ? ನಿನ್ನ ಹೃದಯದ ಅಲುಗು ನೆಟ್ಟಂಗಾಗಬೇಕು. ದೇವರ ಮಾತು ಕೇಳುವಾಗ, ದೇವರ ವಾಕ್ಯ ಕೇಳುವಾಗ, ದೇವರ ವಾಗ್ದಾನ ಕೇಳುವಾಗ, ದೇವರ ಗರ್ಜನೆ ಕೇಳುವಾಗ ನಿನ್ನ ಹೃದಯದ ಅಲುಗು ಯಾವಾಗ ನೆಟ್ಟಂಗಾಗುತ್ತೋ ಆವಾಗಲೇ ನಿನಗೆ ರಕ್ಷಣೆ. ಆವಾಗಲೇ ನಿನಗೆ ರಕ್ಷಣೆ, ಇಲ್ಲದ ರಕ್ಷಣೆ ಆಗಲ್ಲ. ಯಾಕೆ? ಯಾವ ವಿಷಯದಲ್ಲಿ ಅವರಿಗೆ ಹೃದಯದ ಅಲುಗು ನೆಟ್ಟಂಗಾಯ್ತು? ಅವರು ಪಾಪದಲ್ಲಿದ್ದರು, ಅವರು ಶಾಪಗಳಲ್ಲಿದ್ದರು, ಅವರು ದರಿದ್ರಗಳಲ್ಲಿದ್ದರು, ಭಯಂಕರ ಪಾಪದ ಕೃತ್ಯಗಳಲ್ಲಿ ಅವರಿದ್ದರು. ದೇವರು ಮಾತಾಡುವಾಗ ಆ ವಿಷಯಗಳಲ್ಲಿ ಅವರ ಹೃದಯದ ಅಲುಗು ನೆಟ್ಟಂಗಾಯಿತು. ಇಲ್ಲಿ ದೇವ್ರು ಎಷ್ಟು ಮಾತಾಡ್ತಾರೆ, ನೀನು ಪಾಪ ಮಾಡ್ತದೆ, ಮಂಡುದೇ, ಮಂಡುತ್ತೇವೆ, ಮಾರ್ಪಡು ಅಂತ ದೇವರು ಹೇಳ್ತಾರೆ. ನಾವು ಮಾರ್ಪಡಲ್ಲ. ಅದಕ್ಕೆ ಆಶೀರ್ವಾದ ಇಲ್ಲ, ಬಿಡುಗಡೆ ಇಲ್ಲ, ರಕ್ಷಣೆ ಇಲ್ಲ, ಕಾಯುವಿಕೆ ಇಲ್ಲ. ದೇವರು ಮಾತಾಡುವಾಗ ನಮ್ಮ ಹೃದಯವನ್ನು ಒಪ್ಪಿಸಿಕೊಡುವಾಗ ನಮ್ಮ ಹೃದಯ ಅಲುಗು ನಟ್ಟಂಗಾಗುತ್ತೆ. ನಟ್ಟಂಗ ಆಗುವಾಗಲೇ ನಾನು ಏನು ಮಾಡಬೇಕು ಅಂತ ನೆಕ್ಸ್ಟ್ ವರ್ಡ್ ನಮ್ಮ ಬಾಯಿಂದ ಬರಕ್ಕೆ ಸಾಧ್ಯ.
ಅಂದ್ರೆ ನಾನು ಇಲ್ಲಿವರೆಗೂ ತಪ್ಪು ಮಾಡಿದೆ, ನಾನು ಇಲ್ಲಿವರೆಗೂ ನಡ್ಕೊಂಡೆ, ಇಲ್ಲಿವರೆಗೂ ಜೀವಿಸಿದೆ, ಇವಾಗ ನಾನು ಏನು ಮಾಡಬೇಕು ಪಾಸ್ಟರ್ ಅಂತ ಕೇಳೋದಕ್ಕೆ ಸಂದರ್ಭ ಬರಬೇಕಾದ್ರೆ ನಿನ್ನ ಹೃದಯ ದೇವರಿಗೆ ಒಪ್ಪಿಸಿಕೊಡ್ಬೇಕು, ಅವನ ಮಾತಿಗೆ ಒಪ್ಪಿಸಿಕೊಡ್ಬೇಕು, ಅವನ ವಾಕ್ಯಕ್ಕೆ ಒಪ್ಪಿಸಿಕೊಡ್ಬೇಕು. ಅವನ ವಾಚನಕ್ಕೆ ನಿನ್ನ ಹೃದಯ ಒಪ್ಪಿಸಿಕೊಡುವಾಗ ನಿನ್ನ ಹೃದಯದ ಹಲಗು ನೆಟ್ಟಂಗಾಗುತ್ತೆ. ಆಗ ಅಲ್ಲಿ ದೇವರು ಹೇಳಿದ್ರು, ನಿನ್ನನ್ನು ಏನ್ ಮಾಡ್ತೀನಿ, ಮನುಷ್ಯರನ್ನು ಹಿಡಿಯುವಂತ ಬೆಸ್ತನಾಗಿ ಮಾಡ್ತೀನಿ. ಇಲ್ಲಿ ಇವನು ಯೇಸುವಿನ ಮಾತಿನ ಪ್ರಕಾರ ಬರುವಾಗ ದೇವರು ಇವನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಕೆಲ ಜನರು ದೇವರು ಉಪಯೋಗಿಸ್ಬೇಕಂತ ತುಂಬಾ ಆಸೆ, ಬಟ್ ಯಾಕೆ ನೀನು ಒಪ್ಪಿಸಿಕೊಡ್ತಾರೆ, ದೇವ್ರ ಮಾತು ಕೇಳ್ತಾರೆ, ಅದಕ್ಕೆ ನೀನು ಉಪಯೋಗಿಸಲ್ಪಡ್ತಾ ಇಲ್ಲ. ನೀನು ಉಪಯೋಗಿಸಲ್ಪಡಬೇಕಾದ್ರೆ ದೇವರ ಮಾತಿಗೆ ನೀನು ಒಳಗಾಗಬೇಕು. ಯಾರೆಲ್ಲ ದೇವರ ಮಾತಿಗೆ ಒಳಗಾಗ್ತಾರೋ ಅಂಥವ್ರುಗಳನ್ನ ವಿಶೇಷವಾಗಿ ಮಹಿಮೆಯಾಗಿ, ಕೃಪೆಯಾಗಿ, ಶಕ್ತವಾಗಿ ನನ್ನ ದೇವರು ಉಪಯೋಗಿಸಿಕೊಳ್ಳುವುದಕ್ಕೆ ಸಾಧ್ಯ, ಬಳಸಿಕೊಳ್ಳುವುದಕ್ಕೆ ಸಾಧ್ಯ, ನಡೆಸುವುದಕ್ಕೆ ಸಾಧ್ಯ. ನಿನ್ನನ್ನು ಉಪಯೋಗಿಸಿಕೊಳ್ಳುವುದಕ್ಕೆ ನನ್ನ ದೇವರಿಗೆ ಬಾಧ್ಯತೆ ಉಂಟು. ಅನೇಕ ವಿಧಗಳಲ್ಲಿ ನಿನ್ನನ್ನ ದೇವರು ಉಪಯೋಗಿಸ್ಕೊಳ್ಬೇಕಂತೇಳಿ ಅವನು ತೀರ್ಮಾನ ಮಾಡಿದಾನೆ. ಆದ್ರೆ ನಿನ್ನ ಹೃದಯ ಅವನ ಶಬ್ದದ ಕಡೆಗೆ ತಿರುಗಲಿ, ನಿನ್ನ ಹೃದಯ ಅವನ ಮಾತಿನ ಕಡೆಗೆ ತಿರುಗಲಿ, ನಿನ್ನ ಹೃದಯ ಅವನ ಮಾತಿಗೆ ತೆರೆಯಲ್ಪಡಲೇ. ಅವನು ದೇವರ ಮಾತಿನ ಪ್ರಕಾರವಾಗಿ ಹಾಗೇ ನಡ್ಕೊಂಡು ಯೇಸುವನ್ನು ಹಿಂಬಾಲಿಸಿಕೊಂಡು ಹೋಗುವಾಗ ದೇವರ ವಾಕ್ಯ ಬೀಳ್ತದೆ. ಅವನು ಒಂದೇ ಒಂದು ಪ್ರಸಂಗ ಮಾಡಿದ್ರು, 3,000 ಜನ ಆತ್ಮಗಳ ಆದಾಯ ಅಲ್ಲಿ ಉಂಟಾಗ್ತಾ ಇದೆ. ದೇವರು ಹೇಳಿದ ವಾಗ್ದಾನ ನೆರವೇರ್ತು. ನಾನು ನಿನ್ನನ್ನು ಮನುಷ್ಯರನ್ನ ಹಿಡಿಯುವಂತ ಬೆಸ್ತನಾಗಿ ಮಾಡ್ತೀನಿ. ಒಂದೇ ಒಂದು ಸುವಾರ್ತೆ, ಒಂದೇ ಒಂದು ವಾಕ್ಯ ಬಲೆಯನ್ನ ಅವನು ಬೀಸುವಾಗ, ಅವನು ಹಾಕುವಾಗ, ಹೋ ರಾಬಾ ಬಾಬಾ ಶಾಬಾದಾಡಾಗಾದಬಾ, ದೇವರ ಸುವಾರ್ತೆ ಎಂಬ ಬಲೆ, ದೇವರ ವಾಕ್ಯವೆಂಬ ಬಲೆ, ದೇವರ ಕೃಪೆ ಎಂಬ ಬಲೆ, ದೇವರ ರಕ್ಷಣೆ ಎಂಬ ಬಲೆ ಅವನು ಬೀಸುವಾಗ, ಅವನು ಹಾಕುವಾಗ ದೇವರ ವಾಕ್ಯ ಬೀಳ್ತದೆ. 3,000 ಜನ ಆಲಯದ ಒಳಗಡೆ ಸೇರಿಸಲ್ಪಟ್ರು. ಹಲ್ಲೆಲೂಯಾ. ದೇವರು ಹೇಳಿದ್ರು, ನಿನ್ನನ್ನ ಮನುಷ್ಯರನ್ನ ಹಿಡಿಯುವ ಬೆಸ್ತನಾಗಿ ಅವನು ದೇವರ ಆತ್ಮದಲ್ಲಿ ತುಂಬಲ್ಪಟ್ಟವನಾಗಿ ಬೀಸಿದಂತ ಸುವಾರ್ತೆಯ ಬಲೆಗೆ ಅವನು ಒಂದು ಸಾರಿ ದೇವರ ಮಾತನ್ನು ಕೇಳಿ ಮಾತಿನ ಪ್ರಕಾರವಾಗಿ ಆ ಬಲೆಯನ್ನ, ಸುವಾರ್ತೆಯ ಬಲೆಯನ್ನ ಅವನು ಬೀಸುವಾಗ ಅವನು ಮನುಷ್ಯರನ್ನ ಹಿಡಿಯುವಂತ ಬೆಸ್ತನಾಗಿ ಮಾರಪಟ್ಟ. ಹಲ್ಲೆಲೂಯಾ. ಅದು 1, 2, 3 ಅಲ್ಲ, ಬಲೆ ಅರಿಯುವ ಹಾಗೆ ಜನಗಳು, ಬಲೆ ಅರಿಯುವ ಹಾಗೆ ಜನಗಳು. 3,000 ಜನ ಅಂದ್ರೆ ಸುಮ್ಮನೆನಾ? ಅದು ರಾಶಿ, ಅದು ರಾಶಿ. ದೇವರ ಮಾತಿನ ಪ್ರಕಾರ ನಡೆಯುವಾಗ ದೇವರ ರಾಶಿ ರಾಶಿಯಾಗಿ ಒದಗಿಸಿ ಅನುಗ್ರಹಿಸುವ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ನೇ ವಾಕ್ಯದಿಂದ ಹಿಡಿದು 29ನೇ ವಾಕ್ಯದವರೆಗೆ ಓದಿ ಸಹಾಯ ಮಾಡ್ರಿ. ಮತ್ತಾಯನ ಬರೆದ ಸುವಾರ್ತೆ 14ನೇ ಅಧ್ಯಾಯ 28ರಿಂದ 29 ವಾಕ್ಯ. ಅದಕ್ಕೆ ಪೇತ್ರನು ಸ್ವಾಮಿ ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ ಅಪ್ಪಣೆ ಕೊಡು ಅನ್ನಲು ಆತನು ಬಾ ಅಂದನು. ಆಗ ಪೇತ್ರನು ಯೇಸುವಿನ ಬಳಿಗೆ ಹೋಗುವುದಕ್ಕೆ ದೋಣಿಯಿಂದ ಇಳಿದು ನೀರಿನ ಮೇಲೆ ನಡೆದನು. ಸಾಕು. ಹಲ್ಲೆಲೂಯಾ. ಯೇಸು ಸ್ವಾಮಿ ಒತ್ತಾಯ ಮಾಡಿ ಕಳಿಸ್ಬಿಟ್ರು, ನೀವು ನಡೀರಪ್ಪ ನಾನು ಬರ್ತೀನಿ ಅಂತ. ಇವ್ರನ್ನ ಕಳಿಸ್ಬಿಟ್ಟು ಯೇಸು ಸ್ವಾಮಿ ಕಾಡಲ್ಲಿ ಹೋಗ್ಬಿಟ್ಟು ಬೆಟ್ಟದ ಮೇಲೆ ಹತ್ಬಿಟ್ಟು ಪ್ರಾರ್ಥನೆ ಮಾಡಿ ಎಲ್ಲ ಆಯಿತು, ಎಲ್ಲ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಅಷ್ಟೊತ್ತಿಗೆ ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ಯೇಸು ಸ್ವಾಮಿ ಸಮುದ್ರದ ಮೇಲೆ ನಡ್ಕೊಂಡು ಬರ್ತಾ ಇದ್ದಾರೆ. ನಡ್ಕೊಂಡು ಬರುವಾಗ ಎಲ್ಲ ಹೇಳಿದ್ರು, ಓ ಭೂತ್ ಭೂತ್ ಅಂದರು. ಏನಂದ್ರು? ದೇವಾ ದೇವಾ ಅಂದರು. ಓ ಕೋನ್, ಓ ಭೂತ್ ಭೂತ್ ಅಂದರು. ದೇವಾ ದೇವಾ ಅಂದರು. ಯಾರು ನೋಡಿ? ಯೇಸುವನ್ನ ನೋಡಿ, ಯೇಸುವನ್ನ ನೋಡಿ ದೇವಾ ದೇವಾ ಅಂದ್ರು. ಭೂತ ಅಂದ್ರು. ಭೂತ ಅಂದ್ರೆ ದೇವ, ಭೂತ ಭೂತ ಅಂದ್ರು. ಯೇಸು ಸ್ವಾಮಿ ಹೇಳಿದ್ರು, ಅಯ್ಯೋ ಮಂಡು ಜನರೇ, ಇನ್ನ ನೀವು ತಿಳ್ಕೊಂಡಿಲ್ವ ನನ್ನ?
ನೀವು ಗ್ರಹಿಸಿಲ್ವ ನಾನು ಭೂತ ಅಲ್ಲ, ನಿಮ್ಮೊಂದಿಗಿರೋ ನಾನು ಯೇಸು. ಅಲ್ಲೂಯ. ಆಮೇಲೆ ಅವ್ರಿಗೆ ಭೂತ ಅಲ್ವಾ ಯೇಸು ನೀನೇ ಆದರೆ ನೀರಿನ ಮೇಲೆ ನಡೀತಾ ಇದೆಯಲ್ಲ, ನಾವು ಕೂಡ ಅದರ ಮೇಲೆ ನಡೆದು ಬರುವಂತ ಕಟ್ಲೆ ಕೊಡು ಅಂತ ಪೇತ್ರ ಕೇಳ್ತಾನೆ. ಆಗ ಯೇಸು ಹೇಳ್ತಾರೆ ಬಾ. ಆಗ ಯೇಸು ಹೇಳ್ತಾರೆ, ಇವಾಗ ಇವನು ಯಾರ ಮಾತಿನ ಮೇಲೆ ಹೋಗ್ತಾವನೆ? ಯೇಸುವಿನ ಮಾತನ್ನ ಕೇಳಿ ನೀರೆಲ್ಲ ಬೆಂಕಿಯಲ್ಲಿ ನಡೆಯುವಾಗಲೂ ಕೂಡ ಅದು ನಿನ್ನ ಮುಳುಗಿಸಲ್ಲ, ಅದು ನಿನ್ನನ್ನು ಸುಡೋದಕ್ಕೆ ಬಿಡಲ್ಲ, ಅದು ನಿನ್ನ ಮುಟ್ಟೋದಕ್ಕೆ ದೇವರು ಬಿಡಲ್ಲ. ಕಾರಣ ಬಾ ನಡಿ ಅಂತ ಹೇಳಿರೋದು ಯೇಸುವೆ ಅಂದ ಮೇಲೆ ಅಲ್ಲಿ ನಡೆಸೋದು ಮನುಷ್ಯನಾಗಿರಲ್ಲ, ಅಲ್ಲಿ ನಡೆಸೋದು ಅವರೇ, ಅಲ್ಲಿ ನಡೆಸೋದು ದೇವರೇ, ಅಲ್ಲಿ ನಿಲ್ಲೋದು ದೇವರೇ, ಅಲ್ಲಿ ಕಾಯೋದು ದೇವರೇ, ನಿನ್ನನ್ನು ಬಲಪಡಿಸೋದು ದೇವರೇ. ಪೇತ್ರ ಹೇಳ್ತಾನೆ, ಸ್ವಾಮಿ ನೀನೇ ಆದ್ರೆ ನನಗೆ ಕಟ್ಲೆ ಕೊಡು, ಬಾ ಅಂತ ಹೇಳು, ನೀರಿನ ಮೇಲೆ ನಾನು ಕೂಡ ಬರ್ತೀನಿ. ಅಲ್ಲೇಲೂಯ. ಯೇಸು ಹೇಳ್ತಾವ್ರೆ ಬಾ. ದೇವರ ಮಕ್ಕಳೇ, ದೇವರು ಹೇಳುವಾಗ, ದೇವರ ನಮ್ಮನ್ನು ಕರೆಯುವಾಗ ನಾವು ನಡಿಲಿಕ್ಕೆ ಸಾಧ್ಯ. ಅರ್ಥ ಏನು ಗೊತ್ತಾ? ನೀರಾಗಲಿ, ಸಮುದ್ರವಾಗಲಿ, ಬೆಂಕಿ ಆಗಲಿ, ಕಷ್ಟ ಆಗಲಿ, ಏನೇ ಆಗಲಿ, ಯೇಸು ನೀನು ಕಾಲಿಡು ಧೈರ್ಯವಾಗಿ ಅಂತ ಹೇಳಿ ಹೇಳೋ ಸಮಯದಲ್ಲಿ ನೀನು ಕಾಲಿಡುವಾಗ ಅದು ನಿನ್ನ ಮುಟ್ಟಲ್ಲ, ಅದು ನಿನ್ನ ಜಯಿಸಲ್ಲ, ಅದು ನಿನ್ನ ಏನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಕಾರಣ ನಿನ್ನ ಕರೆದಿರೋದು, ನಡಿ ಅಂತ ಹೇಳಿರೋದು, ಇಂಥದನ್ನು ಮಾಡು ಅಂತ ಹೇಳಿರೋದು ಯೇಸು. ಅವ್ರು ಏನು ಹೇಳ್ತಾರೋ ಅದು ಮಾಡ್ಲಿಕ್ಕೆ ನೀನು ರೆಡಿ ಆದ್ರೆ ಅವರು ನಿನ್ನ ನಡೆಸ್ತಾರೆ. ಅದು ಎಷ್ಟೇ ಭಯಂಕರವಾಗಿರಲಿ, ಅದು ಎಷ್ಟೇ ಪ್ರಾಣ ಹೋಗ್ಬಿಡುತ್ತೆ ಅನ್ನೋ ಕಾರ್ಯವಾಗಿರಲಿ, ಅವ್ರು ನಿನಗೆ ಮಾಡು ಅಂತ ಹೇಳಿದಾರ. ಆ ಮಾತಿನ ಪ್ರಕಾರ ನೀನು ಮಾಡಿ ನೋಡು. ಅದು ನಿನಗೆ ಮರಣವಾಗಿದ್ರು ಆ ಮರಣ ನಿನಗೆ ಜಯದ ಮಾಲೆಯ ಆಗಿರ್ತದೆ. ಅದು ನಿನಗೆ ಸೋಲಾಗಿದ್ರು ಅದು ಜಯದ ಮಾಲೆಯಾಗಿ ಮಾರ್ಪಟ್ಟಿರ್ತದೆ. ಅದು ಕಷ್ಟವಾಗಿದ್ರು ಅದು ಜಯದ ಮಾಲೆಯಾಗಿ ಮಾರ್ಪಟ್ಟಿರ್ತದೆ. ಅದು ದುಃಖವಾಗಿದ್ರು ಅದು ಜಯದ ಮಾಲೆಯಾಗಿ ಮಾರ್ಪಟ್ಟಿರ್ತದೆ. ಕಾರಣ ನಾನು ಮಾಡ್ತಾ ಇರೋದು ಮನುಷ್ಯನ ಮಾತು ಕೇಳಿ ಅಲ್ಲ, ನನ್ನ ಬುದ್ಧಿಯ ಪ್ರಕಾರ ಅಲ್ಲ, ನಾನು ಮಾಡ್ತಾ ಇರೋದು ಯೇಸುವಿನ ಮಾತನ್ನ ಕೇಳಿ. ಯೇಸುವಿನ ಮಾತನ್ನ ಕೇಳಿ ನಡೆಯುವಾಗ ಕಷ್ಟಗಳು ಎಷ್ಟೇ ಬಂದರೂ ಕೂಡ ಆ ದೇವರ ಮಾತು ನಮ್ಮನ್ನು ನಡೆಸುತ್ತೆ. ಅಲ್ಲೂಯ್ಯ. ಸರಿ, ಫೈನಲ್ ಒಂದು ವಾಕ್ಯ ಹೇಳಿ ನಾನು ನಿಲ್ಲಿಸ್ತೀನಿ. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ. ಇದು ಭಯಂಕರ. ಈ ಆ ವಾಕ್ಯದ ಆಲೋಚನೆ ಭಯಂಕರ. ಯಾರು ಬೇಕಾದರೂ ಹೊಂದ್ಕೊಬೋದು, ಯಾರು ಬೇಕಾದ್ರೂ ಇಲ್ಲ ನಾನು ತೂಕಿಡಿಸ್ತೀನಿ, ನಾನು ಮಲಗ್ತೀನಿ, ಬಂದಾಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಿಮಗೆ ಸಂಬಂಧಪಟ್ಟಿದ್ದು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ 4 ವಾಕ್ಯ ಪಟ್ಟದ ಪಂಚಶತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ್ದ ಮನೆಯನ್ನೆಲ್ಲ ತುಂಬಿಸಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಸಾಕು. ಹಲ್ಲೆಲೂಯಾ. ನೀವು ಯಾರ ಮೇಲೆ ಕೂತಿದ್ದೀರಾ? ಹಲೋ, ಆಯ್ತಾ? ವಾಕ್ಯ ಎಲ್ಲ ಕ್ಲೋಸ್ ಮಾಡ್ಬಿಡ್ರಿ, ಬೈಬಲ್ ಎಲ್ಲ ಕ್ಲೋಸ್ ಮಾಡ್ಬಿಡ್ರಿ. ಈ ನನ್ನ ಕಡೆಗೆ ನೋಡಿ. ಆಯ್ತು, ವಾಕ್ಯ ಎಲ್ಲ ಮುಗೀತು. ಅಪೊಸ್ತಲರ ಕೃತ್ಯಗಳಲ್ಲಿ 2ನೇ ಅಧ್ಯಾಯದಲ್ಲಿ 1-4 ವಾಕ್ಯಕ್ಕೆ ನಾವು ಓದಿದ್ದು. ಹಲ್ಲೆಲೂಯಾ. ಈಗ ಇಲ್ಲಿ ಏನು ನಡೀತಾ ಇದೆ? ಪರಿಶುದ್ಧಾತ್ಮನ ವರದಾನ, ಕೈವಶ. ದೇವರು ಆ ಶಿಷ್ಯರಿಗೆ ಕೈವಶ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಇದು ವಾಗ್ದಾನ ಮಾಡಲ್ಪಟ್ಟ ಆತ್ಮ, ಇದು ದೇವರಿಂದ ಕಲಿಸಲ್ಪಟ್ಟಂಥ ಆತ್ಮ, ಇದು ಪರಿಶುದ್ಧ ಆತ್ಮ. ಇವರು ಇಲ್ಲಿ ಹೊಂದಿಕೊಳ್ಳಿಕ್ಕೆ ಕಾರಣ ಏನು ಗೊತ್ತಾ? ಯೇಸುಸ್ವಾಮಿ ಇನ್ನೇನು ಎತ್ತಲ್ಪಡಬೇಕು, ಎತ್ತಲ್ಪಡೋಕ್ಕಿಂತ ಮುಂಚೆ ಯೇಸುಸ್ವಾಮಿ ಹೇಳಿದ್ರು, ನೀವು ಯೆರೂಸಲೇಮಿನ ಪಟ್ಟಣಕ್ಕೆ ಹೋಗ್ರಿ. ನೀವು ಯೆರೂಸಲೇಮಿನ ಪಟ್ಟಣಕ್ಕೆ ಹೋಗಿ ಆ ಪಟ್ಟಣದಲ್ಲಿ ನೀವು ಪರಿಶುದ್ಧಾತ್ಮನಿಗಾಗಿ ಕಾದುಕೊಂಡಿರ್ರಿ. ಹೇಳಿದ್ರ ಇಲ್ವಾ? ಇದಕ್ಕೆ ಮೇಲೆ ನೀವು ಹಿಂಗೆ ಕೂತ್ಕೊಂಡ್ರೆ ನಿಮ್ಮ ಇಷ್ಟ, ನನಗೆ ಗೊತ್ತಿಲ್ಲ. ಈ ಒಂದು ವಿಶೇಷವಾಗಿ ಈ ವಾಕ್ಯದಲ್ಲಿ ಒಂದು ಮಹಿಮೆ ಸ್ಪ್ರೆಡ್ ಆಗುತ್ತೆ. ಈ ವಾಕ್ಯದಿಂದ ಒಂದು ವಿಶೇಷವಾಗಿರೋದೊಂದು ರಾಶಿ ಸ್ಪ್ರೆಡ್ ಆಗುತ್ತೆ ಇಲ್ಲಿ. ಅಲ್ಲೇಲೂಯಾ, ಅಲ್ಲೇಲೂಯಾ, ಅಲ್ಲೇಲೂಯಾ.
ಯೇಸು ಸ್ವಾಮಿ ಹೇಳಿದ್ರು ಶಿಷ್ಯರಿಗೆ, ನೀವು ಹೋಗಿ ಆ ಮೇಲಂತಸ್ತಿನಲ್ಲಿ ಯೆರೂಸಲೇಮಿನ ಪಟ್ಟಣದಲ್ಲಿ ಕುತ್ತುಕೊಂಡು ಕಾಯ್ಕೊಂಡಿರ್ರಿ. ನೀವು ಅಲ್ಲಿ ಕುತ್ತುಕೊಂಡು ಕಾಯ್ಕೊಂಡಿರುವಾಗ ಅಲ್ಲಿ ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರ್ತಾನೆ. ಪರಿಶುದ್ಧಾತ್ಮನು ನಿಮ್ಮ ಮೇಲೆ ಇಳಿದು ಬರುವಾಗ ನೀವು ದೇವರ ಆತ್ಮವನ್ನು ಪಡೆದುಕೊಂಡು ಲೋಕದ ಕಡೆವರೆಗೂ ಹೋಗಿ ನನಗೆ ಸೇವಕರಾಗಿ, ಸುವಾರ್ತಿಕರಾಗಿ, ನನಗೆ ರಾಯಭಾರಿಗಳಾಗಿ ನೀವು ಮಾರ್ಪಡ್ತೀರಿ ಎಂಬುದಾಗಿ ಹೇಳಿ ಸ್ವರ್ಗದ ದೇವರು ಶಿಷ್ಯರಿಗೆ ಹೇಳುವಾಗ 120 ಜನ ಆ ಯೇಸುವಿನ ಮಾತನ್ನ ಕೇಳಿ ಆ ಯೆರೂಸಲೇಮಿನ ಪಟ್ಟಣದ ಒಳಗಡೆ ಹೋಗಿ ಯೇಸುವಿನ ನಾಮದಲ್ಲಿ ದೇವರ ಆತ್ಮಕ್ಕಾಗಿ ಕಾಯ್ಕೊಂಡಿರುವಾಗ ಅವರಗಳ ಮೇಲೆ ಪರಿಶುದ್ಧಾತ್ಮ ರಾ 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 ಒದಗಲ್ರಿ. ಓಹೋ ಹೋ ಹೋ ದಗ 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 ಬಾಬಾ 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 ದಗ ದಬೋ ರಾ 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 ಆ ಆ ಆ ವಾವ್ ಶಾ ಪಾ 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 ರೀ ಖಾ ಬಾ ಥಾ ಥಾ ಖಾ ಥಾ ಬಾ ದಗ ದಗ ಶಬ್ದವಾದಿಗಾರಗ ಶ್ರೀಖಮಾನ ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನ ಅಭಿಷೇಕ, ಪರಿಶುದ್ಧಾತ್ಮನ ವರದಾನ ಅವರಗಳ ಮೇಲೆ ರಾಶಿ ರಾಶಿಯಾಗಿ ಬಂದು ಇಳಿದ ಪ್ರಕಾರ ಇವತ್ತು ನೀನು ದೇವರ ಆತ್ಮನಿಗಾಗಿ, ದೇವರ ಅಭಿಷೇಕಕ್ಕಾಗಿ ನೀನು ಕಾಯ್ಕೊಂಡಿರೋದಾದ್ರೆ ದೇವರು ಹೇಳಿದ್ದಾರೆ, ನಿನಗೆ ವಾಗ್ದಾನ ಮಾಡಿದ್ದೇನೆ, ನಾನು ನಿನಗೆ ವಾಗ್ದಾನ ಮಾಡಿದ್ದೇನೆ. ವಾಗ್ದಾನ ಮಾಡಲ್ಪಟ್ಟಂತ ಪರಿಶುದ್ಧ ಆತ್ಮನು ಈಗ ನಿನ್ನ ಮೇಲೆ, ನಿನ್ನ ಬಾಯಲ್ಲಿ ಇಳಿಲೆ. ರಾ ರಾ ಶಾ ಫಾ ಥಾ ಥಾ ಖಾ ಥಾ ಭೋ. ಯೇಸು ಸ್ವಾಮಿ ಹೇಳಿದ ಪ್ರಕಾರ 120 ಜನರು ಪರಿಶುದ್ಧಾತ್ಮನಿಗಾಗಿ ಯೆರೂಸಲೇಮಿನಲ್ಲಿ ಕಾಯ್ಕೊಂಡಿರುವಾಗ ದೇವರು ನೋಡು, ಅರರರೆ 10 ದಿನ ಆದರೂ ಕೂಡ ನನ್ನ ಮಾತಿನ ಮೇರೆಗೆ ಇವರು ಕಾಯ್ಕೊಂಡಿದ್ದಾರೆ. ಪರಿಶುದ್ಧ ಆತ್ಮವನ್ನ ಸ್ವರ್ಗದ ದೇವರು ನೋಡಿ ಹೇಳಿದ್ರು, ಈಗ ಪರಿಶುದ್ಧ ಆತ್ಮನೇ ನೀನು ಜನರ ಮೇಲೆ ಹೋಗು, ನೀನು ಆ ಜನರ ಮೇಲೆ ಹೋಗು. ಅವರು ನನ್ನ ಮಾತಿನ ಪ್ರಕಾರ ಕಾಯ್ತಾ ಇದ್ದಾರೆ, ಅವರು ನನ್ನ ಮಾತಿನ ಪ್ರಕಾರ ಎದುರು ನೋಡ್ತಾ ಇದ್ದಾರೆ. ಈಗ ಮಾತು ನೆರವೇರಬೇಕು, ಈಗ ಮಾತು ನಡಿಬೇಕು. ಹೋಗೋ ನಾವೆಲ್ಲರ ಕರ್ತನ ಪಾದಪೀಠದಲ್ಲಿ ಎದ್ದು ನಿಂತುಕೊಳ್ಳೋಣ. ಸುಮ್ಮನೆ ಎಲ್ಲರೂ ಬರಬೇಡ್ರಿ, ಮಕ್ಕಳನ್ನ ಕೂತು ಬಿಡ್ತೀನಿ. ನನಗೆ ಗೊತ್ತಾಗ್ಬಿಡ್ತದೆ ಯಾರು ಏನು ಹಂಗಂತ ಇದ್ದಿಲ್ಲ, ಮಾಡೋದೆಲ್ಲ ಏನಂತೆಲ್ಲ ಮಾಡಿಬಿಟ್ಟು ಸ್ವತಃ ಬಂದೆ ಅಂಥವ್ರು ಇಲ್ಲಿ ಬರಬೇಡ್ರಿ. ನಿಜವಾಗ್ಲೂ ನನ್ನ ಹೃದಯದ ಅಲಗು ದೇವರ ಮಾತು ಕೇಳಿ ನೆಟ್ಟಂಗಾಗಿದೆ. ನಾನು ಹೃದಯ ಒಪ್ಪಿಸಿಕೊಟ್ಟಿದ್ದೀನಿ. ನನ್ನ ಹೃದಯ ದೇವರಿಗೆ ಒಪ್ಪಿಸಿಕೊಟ್ಟು ಮನೆ ತಿರುಗಿದ್ದೀನಿ. ನಾನು ದೇವ್ರ ಮಾತು ಕೇಳ್ತೀನಿ, ಕೇಳಿ ಕೈಗೊಂಡು ನಡಿತೀನಿ, ಅದರಂತೆಯೇ ಜೀವಿಸ್ತೀನಿ. ನಿಜವಾಗ್ಲೂ ನನಗೆ ಅಭಿಷೇಕ ಬೇಕು, ನಿಜವಾಗ್ಲೂ ನನಗೆ ವರದಾನ ಬೇಕು, ನಿಜವಾಗ್ಲೂ ನನಗೆ ಆ ಪರಿಶುದ್ಧಾತ್ಮ ಬೇಕು ಅನ್ನೋರು ದಯಮಾಡಿ ಮುಂದೆಗಡೆ ಬನ್ನಿ. ಎಲ್ಲರೂ ಬರಬೇಡ್ರಿ. ಇಷ್ಟ ಬಂದಂಗೆ ಜೀವಿಸಿ, ಇಷ್ಟ ಬಂದಂಗೆ ಮಾತಾಡಿ, ಇಷ್ಟ ಬಂದಂಗೆ ನಡ್ಕೊಂಡವ್ರಲ್ಲ ಇಲ್ಲಿ ನಡೆಯಲ್ಲ. ಒಂದು ವೇಳೆ ಬಂದರೂ ಕೂಡ ನಿಮಗೆ ಕಟ್ಟಾಗಿ ಬಂಧನಾಗಿ ಮಾರ್ಪಡ್ತದೆ. ಫಸ್ಟ್ ಹೇಳ್ತಾ ಇದ್ದೀನಿ, ಮಾಡಬಾರ್ದು ಕೆಲಸಗಳೆಲ್ಲ ಮಾಡಿಬಿಟ್ಟು ದೇವ್ರ ಮಾತು ಕೇಳ್ದಿರಾ ನನಗೆ ಅಭಿಷೇಕ ಬೇಕು, ಅಭಿಷೇಕ ಬೇಕು ಅಂದರೆ ಈಗ ನಾನು ನಿನ್ನ ತಲೆ ಮೇಲೆ ಕೈ ಇಟ್ಟು ಪ್ರಾರ್ಥನೆ ಮಾಡ್ರೆ ಅಂಥವ್ರಿಗೆ ಕಟ್ಟು ಹೊಡಿಯಲ್ಲ, ಅದಿನ್ನ ಬಂಧನವಾಗಿ ಮಾರ್ಪಡುತ್ತೆ. ಇಲ್ಲ, ನಾನು ಯಥಾರ್ಥವಾಗಿ ನಾನು ದೇವ್ರನ್ನ ಕೇಳ್ತಾ ಇದ್ದೀನಿ, ಅದಕ್ಕಾಗಿ ನಾನು ಕಾಯ್ಕೊಂಡಿದ್ದೀನಿ, ಅದಕ್ಕಾಗಿ ನಾನು ಎದುರು ನೋಡ್ತಾ ಇದ್ದೇನೆ. ಆ ಪರಿಶುದ್ಧಾತ್ಮ ನನಗೆ ಬೇಕು, ಆ ವರದಾನ ನನಗೆ ಬೇಕು, ಆ ಕೃಪೆ ನನಗೆ ಬೇಕು ಅನ್ನೋರು ಯಾರಾದರೂ ಕೆಲವು ಜನರು ಇರೋರು ಮಾತ್ರ ಮುಂದೆಗಡೆ ಬರ್ರಿ. ನಾನು ಪ್ರಾರ್ಥನೆ ಮಾಡ್ತೀನಿ. ಇದು ದೇವರು ವಾಗ್ದಾನ ಮಾಡಿರುವಂಥ ಆತ್ಮ,
ದೇವರು ಕಟ್ಟಲೆ ಕೊಟ್ಟಿರುವಂಥ ಆತ್ಮ ನೀನು ಕಾಯ್ಕೊಂಡಿರೋದು ದೇವರ ಮಾತಿನ ಪ್ರಕಾರ ಅದು ವ್ಯರ್ಥ ಆಗಲ್ಲ. ಇವತ್ತು ದೇವರು ತನ್ನ ಆತ್ಮವನ್ನು ಕೆಲವು ಜನರ ಮೇಲೆ ಕಳಿಸ್ತಾನೆ. ಕಳಿಸುವಾಗ ಸುಮ್ಮನೆ ಕಳಿಸಲ್ಲ, ರಾಶಿ ರಾಶಿಯಾಗಿ ಕಳಿಸ್ತಾನೆ, ರಾಶಿ ರಾಶಿಯಾಗಿ ಕಳಿಸ್ತಾನೆ. ಈ ಲೋಕದಲ್ಲಿರುವಂಥ ನಿಮ್ಮ ತಂದೆ, ಈ ತಂದೆಯನ್ನು ನಿಮ್ಮ ಮಕ್ಕಳು, ನೀವು ನಿಮ್ಮ ತಂದೆ ಹತ್ರ ರೊಟ್ಟಿ ಕೇಳಿದ್ರೆ ಕಲ್ಲು ಕೊಡ್ತಾರಾ, ಮೀನು ಕೇಳಿದ್ರೆ ಹಾವು ಕೊಡ್ತಾರಾ? ಈ ಲೋಕದಲ್ಲಿ ಕೆಟ್ಟವರು ನೀವೇ ಆ ರೀತಿ ಒಳ್ಳೇದು ಮಾಡೋದಾದರೆ, ಪರಲೋಕದಲ್ಲಿರುವಂಥ ನಿಮ್ಮ ತಂದೆಯನ್ನು ಕೇಳಿಕೊಳ್ಳೋದಾದರೆ ಎಷ್ಟೋ ಹೆಚ್ಚಾದ ಕೃಪಾವರಗಳಿಂದ ತುಂಬಿಸ್ತಾನಲ್ಲವೇ? ಪರಿಶುದ್ಧನಾಗಿರೋ ದೇವರೇ, ನಾನು ಇವರುಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದೇನೆ. ಯಾರ ಹೃದಯದ ಅಲುಗು ನೆಟ್ಟಂಗಾಗಿದೆಯೋ, ಎಲ್ಲ ಕೆಟ್ಟ ಮಾತು ಸ್ವಭಾವ ಪೂರ್ವ ಕಾರ್ಯಗಳನ್ನೆಲ್ಲ ಬಿಟ್ಟು ನಾವೇನು ಮಾಡ್ಬೇಕಂತೇಳಿ ಮನ ತಿರುಗಿದಾರೋ ಅವರುಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅವರುಗಳಿಗಾಗಿ ನಾನು ಪ್ರಾರ್ಥಿಸ್ತಾ ಇದ್ದೇನೆ. ಅಪ್ಪ, ಶಿಷ್ಯರು ನಿಮ್ಮ ಮಾತಿನ ಮೇರೆಗೆ ಅವರು ಯೆರೂಸಲೇಮಿನಲ್ಲಿ ಕಾಯ್ಕೊಂಡಿದ್ರು. ಸಡನ್ನಾಗಿ ಪರಿಶುದ್ಧಾತ್ಮನು ಇಳಿದು ಬಂದನು. ಇಳಿದು ಬರುವಾಗ ಅವರ ಚರಿತ್ರೆನೇ ಬದಲಾಯಿತು, ಅವರ ಚರಿತ್ರೆನೇ ಬದಲಾಯಿತು, ಅವರ ಕಾರ್ಯಗಳೇ ಬದಲಾಯಿತು. ಇವರ ಚರಿತ್ರೆಗಳನ್ನು ಬದಲಾಯಿಸುವ, ಇವರ ಕಾರ್ಯಗಳನ್ನು ಬದಲಾಯಿಸುವ ಪರಿಶುದ್ಧಾತ್ಮನು ಇವರುಗಳ ಮೇಲೆ ಇಳಿಯಲಿ. ಪರಿಶುದ್ಧಾತ್ಮನು ಬಂದು ಇಳಿಯಲಿ. ಪರಿಶುದ್ಧಾತ್ಮನು ಬಂದು ಇಳಿಯಲಿ. ಅಪೊಸ್ತಲರ ಮೇಲೆ ಬಂದು ಕೂತುಕೊಂಡ ಹಾಗೆ ಇವತ್ತು ಇವರುಗಳ ಮೇಲೆ ಪರಿಶುದ್ಧಾತ್ಮನು ಕೂತುಕೊಳ್ಳಿ, ಕೂತುಕೊಳ್ಳಿ. ಫೈರ್! ದೇವರಾತ್ಮ, ದೇವರಾತ್ಮ, ದೇವರ ಅಭಿಷೇಕ, ದೇವರಾತ್ಮನ ತುಂಬಿಸುವಿಕೆ, ದೇವರಾತ್ಮನ ವರದಾನ ಇವರುಗಳಲ್ಲಿ ನೆರವೇರಲಿ, ಇವರುಗಳಲ್ಲಿ ನಡೆಯಲಿ, ಇವರುಗಳಲ್ಲಿ ಸಂಭವಿಸಲಿ, ಇವರುಗಳ ಮೇಲೆ ಫಲಿಸಲಿ. ರಾಶಿ ರಾಶಿಯಾಗಿ, ರಾಶಿ ರಾಶಿಯಾಗಿ, ರಾಶಿ ರಾಶಿಯಾಗಿ ಪರಿಶುದ್ಧಾತ್ಮನ ಇಳಿಯಲಿ, ಪರಿಶುದ್ಧಾತ್ಮನ ಇಳಿಯಲಿ. ಯೇಸುವಿನ ನಾಮದಲ್ಲಿ ನಾನು ಕಟ್ಟಲು ಕೊಡ್ತಾ ಇದ್ದೇನೆ. ಪರಿಶುದ್ಧಾತ್ಮನ ಯೇಸುವಿನ ನಾಮದಲ್ಲಿ ಇಳಿಲಿ, ಇಳಿಲಿ, ಇಳಿಲಿ. ಓ ರ ರ ರ ಶಬದ ಡಗದವ. ದಗ 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 ಶಬ್ದವಾದಿಗಾರ ಗಚ್ಚರೀಕಮಾನ, ದಗ 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 ಶಬ್ದವಾದಿಗಾರ ಗಚ್ಚರೀಕಮಾನ ಪ್ರೌಢ ಪ್ರಮಾಣ. ರಬ 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 ಶಬದ ಡಗದಬೋ ರೀಖಾ ಮ ಮ ಮ ಮ ಮ ದ ಡಗದಬ ರೀಖಾ ಬಾದ ಡಗದಬ. ಓ ರೀಖಾ ಮ ಮ ಮ ಶಬದ ಡಗದಬೋ. ಆ ಆ ಆ ಆ ಶಬ ಡಗದಬ ರೀಖಾ ಮ ಮ ದ ಡಗದಬ ರೀಖಾಮಾನ ದಗ ದಗ ಶಬ್ದವಾದಿಗಾ ದಗ ಶ್ರೀಕಾಮಾನ. ರಾ 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 ಶಬ ಧ ಠ ಖ ಥ ಭೂ ರೀಖಾ ಮ ಮ ದ ಡಗದಬು ರೀಖಾ ಬ ಬ ಬ ಬ ಬ ದ ಡಗದಬ ದ ಡಗದಬು. ರಬಾ 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 ರಾ
ಶಾಬಾದ ಜಗಾತಬ ರೀಗಮಾನ ಬ್ಲಶ್ ಮಾಡಿದ್ದೇನೆ ಇವರೆಗಳನ್ನ. ಓ ಜೀಸಸ್. ದಗ 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 ಶಬ್ದವಾದಿಗಾರ ಗಚ್ಚರೀಗಮಾನ ಪ್ರೌಢ ಪ್ರಮಾಣ ರವ 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 ಶಾಬಾಬ ದಡಗದಬ ರೀಗಮಾನ ಧಗ 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 ಶಬ್ದವಾದಿಗಾರ ಗಚ್ಚದಿಗಾರ ಗಸ್ಯ ರೀಗಮಾನ ಪ್ರೌಢ ಪ್ರಮಾಣ ರೀಗಲ್ಮಾನ ಶಾಬ ದಡಗದಬ ರಾ 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 ಶಾಬ ದಡಗದಬು. ರಾಶಿ ರಾಶಿಯಾಗಿ ಎಲ್ಲ ವಿಷಯಗಳಲ್ಲಿ ನೀವು ತುಂಬಿಸಲ್ಪಡಲಿ, ತುಂಬಿಸಲ್ಪಡಲಿ. ದೇವರಾತ್ಮನೇ, ಪರಿಶುದ್ಧಾತ್ಮನೇ, ಸ್ತೋತ್ರ 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 ಯೇಸುವಿನ ನಾಮದಲ್ಲಿ. ದೇವರೇ, ಇಲ್ಲಿವರೆಗೂ ನಡೆಸಿದಕ್ಕಾಗಿ ಸ್ತೋತ್ರ, ಮಹಿಮೆ ನಿಮಗೆ. ಮುಂದಿನ ಕರ್ತನ ಸೇವೆ ನಿಯಂತ್ರಿಸಿಕೊಂಡು ನಡೆಸಿ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಹಾಗೆ ನಿಂತಿರೋ ಜಾಗ